ನಮಸ್ಕಾರ. ಶಿವಂ ಗುರೂಜಿಯವ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ದಿವ್ಯಾ ಅಂತ. ಇವತ್ತು ನಾನು ಪಂಚಾಂಗ ಶ್ರವಣ ಮಾಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿ ನಾಮ ಸಂವತ್ಸರ ಪಂಚಾಂಗ ಶ್ರವಣ. ಪ್ರತಿ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದೆಯಂದು ಎಲ್ಲರೂ ಯುಗಾದಿ ಹಬ್ಬನ ಆಚರಿಸ್ತಾರೆ. ನಮ್ ಹಿಂದೂಗಳಿಗೆ ಪ್ರತಿ ವರ್ಷ ಇದೇ ದಿನ ನಮಗೆ ಹೊಸ ವರ್ಷ ಅಂತ ನಾವ್ ಹೇಳ್ತೀವಿ. ಇದು ನಮ್ಗೆ ಸಂತಸ ದಿನ ಕೂಡ. ನಾವೇನು ಇಂಗ್ಲಿಷ್ ಅವ್ರು ಆಚರಿಸ್ತಾರಲ್ಲ ಹ್ಯಾಪಿ ನ್ಯೂ ಇಯರ್ ಅಂತೆಲ್ಲ ಹೇಳ್ತೀವಲ್ಲ, ಆ ನಿಜವಾದ ಹ್ಯಾಪಿ ನ್ಯೂ ಇಯರ್ ಭಾರತದವ್ರಿಗೆ ಈ ಯುಗಾದಿ ದಿನ ಶುರು ಆಗುತ್ತೆ. ಇದು ಹೇಗ್ ತಿಳ್ಕೊಬಹುದು ಅಂದ್ರೆ ನೋಡಿ, ಪ್ರಕೃತಿಯಲ್ಲಿ ಸಹ ಹಳೆ ಎಲೆಗಳೆಲ್ಲ ಉದುರಿ ಈ ದಿನ ಚಿಗುರು ಅನ್ನೋದು ಶುರು ಮಾಡಿ ಪ್ರಕೃತಿ ತನ್ನ ಅಂದನ ಅಲಂಕರಿಸ್ಕೊಂಡು ಅದು ಕೂಡ ನಮ್ಗೆ ಹೊಸತನವನ್ನ ತೋರಿಸ್ತಾ ಇವತ್ತಿಂದ ಯುಗಾದಿ ಅಂದ್ರೆ ಹೊಸ ವರ್ಷ ನಮ್ಗೆ ಅಂತ ಪ್ರಕೃತಿಯು ನಮ್ಗೆ ತೋರ್ಸಕ್ಕೆ ಶುರು ಮಾಡುತ್ತೆ. ಅವತ್ತಿಂದಾನೇ ನಮ್ಮ ಭಾರತೀಯರೆಲ್ಲ ನಾವು ಯುಗಾದಿ ಅಂತ ಹೊಸ ವರ್ಷ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ದಿನ ಮುಖ್ಯವಾಗಿ ಎಲ್ಲಾರು ಏನ್ ಮಾಡ್ತಾರೆ, ನ್ಯೂ ಇಯರ್ ಅಂದಾಗ ನ್ಯೂ ಇಯರ್ ರೆಸಲ್ಯೂಷನ್ಸ್ ತಗೊಂತಾರೆ. ನಾವು ಜಿಮ್ ಹೋಗ್ಬೇಕು, ಇಲ್ಲ ನಾವ್ ಈ ವರ್ಷ ಇದು ಅಚೀವ್ ಮಾಡ್ಬೇಕು, ಆ ರೀತಿ ಎಲ್ಲ ರೆಸಲ್ಯೂಷನ್ಸ್ ಏನ್ ತಗೊಂತಾರೆ. ಇದೇ ರೀತಿಯಲ್ಲಿ ಪೂರ್ವ ಕಾಲದಲ್ಲಿ ನಾವು ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂತ ಏನ ತಗೊಂತಾ ಇದ್ವಿ, ಈ ವರ್ಷ ಯಾವ ರೀತಿ ಬೆಳೆ ಬೆಳಿಬೇಕು, ಈ ವರ್ಷ ನಮ್ಗೆ ಖರ್ಚು ಎಷ್ಟು, ಆದಾಯ ಎಷ್ಟು, ನಮ್ಮ ಜೀವನ ಹೇಗಿರುತ್ತೆ, ದಿನನಿತ್ಯ ಯಾವ ರೀತಿಯ ಸಮಸ್ಯೆಗಳು ಎದುರಿಸಬಹುದಾಗುತ್ತೆ, ಯಾವ್ದಕ್ಕೆ ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗುತ್ತಲ್ಲ ಪ್ರತಿಯೊಂದಕ್ಕೂನು. ಅದೇ ರೀತಿಯಲ್ಲಿ ಈ ಯುಗಾದಿಯ ದಿನ ಪಂಚಾಂಗ ಶ್ರವಣ ಮಾಡ್ಕೊಂಡು ನ್ಯೂ ಇಯರ್ ರಿಸಲ್ಯೂಷನ್ಸ್ ಅಂತ ಏನ್ ತಗೋತೀವಿ ಆ ರೀತಿಯಲ್ಲಿ ಪೂರ್ವ ಸಿದ್ಧತೆಗಳನ್ನ ಜನ ಮಾಡ್ಕೊಂತ ಇದ್ರು. ಬೆಳೆ ಬಗ್ಗೆ, ಗ್ರಹಣಗಳ ಬಗ್ಗೆ, ಆಚಾರ ವಿಚಾರ, ನವಗ್ರಹಗಳ ಬಗ್ಗೆ, ಮುಹೂರ್ತಗಳ ಬಗ್ಗೆ, ಉಪಯೋಗ ಆಗುವ ತಾರಾಬಲ, ಚಂದ್ರಬಲ, ಲಗ್ನ, ಪಂಚಕ, ಹೀಗೆ ಅನೇಕ ವಿಷಯಗಳ ಬಗ್ಗೆ ಜನ ಇವತ್ತೊಂದಿನ ಕುತ್ಕೊಂಡು ಚರ್ಚೆ ಮಾಡಿ ವರ್ಷ ಎಲ್ಲ ಹೇಗೆ ಅವರು ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು, ರಚನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ರು. ಈ ಪಂಚಾಂಗ ಶ್ರವಣದಿಂದ ನಮ್ಗೆ ಏನಪ್ಪಾ ಉಪಯೋಗ ಆಗುತ್ತೆ ಅಂದ್ರೆ, ಶ್ರೇಯಶ್ಚ ಶ್ರಿಯ ಮಾಪೋತ್ಮಿ ಅಂದ್ರೆ ತಿಥಿಗಳನ್ನ ತಿಳ್ಕೊಂಡ್ರೆ ಅದಕ್ಕೆ ಅನುಗುಣವಾಗಿ ಕೆಲ್ಸ ಮಾಡೋದ್ರಿಂದ, ಶ್ರೇಯಶ್ಚ ಶ್ರಿಯ ಮಾಪೋತ್ಮಿ ಅಂದ್ರೆ ತಿಥಿಗಳಿಗೆ ಅನುಗುಣವಾಗಿ ಕೆಲ್ಸ ಮಾಡೋದ್ರಿಂದ ನಮ್ಗೆ ಲಕ್ಷ್ಮಿ ಒಲಿತಾಳೆ. ವಾರಾತ್ ಆಯುಷ್ ವರ್ಧನಂ ಅಂದ್ರೆ ವಾರವನ್ನು ಅನುಸರಿಸಿ ಯುಕ್ತವಾದ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ದೀರ್ಘಾಯುಷಂತರಾಗ್ತಾರೆ. ನಕ್ಷತ್ರ ಹರತೆ ಪಾಪಂ ಆಯಾ ಸಮಯದಲ್ಲಿ ಬರುವ ನಕ್ಷತ್ರಗಳನ್ನು ಅನುಸರಿಸಿ ಯುಕ್ತವಾದ ಕೆಲಸಗಳನ್ನು ಮಾಡೋದ್ರಿಂದ ಪಾಪ ನಾಶವಾಗುತ್ತದೆ. ಯೋಗ ದ್ರೋಹ ನಿವಾರಣಂ ಯೋಗದ್ರೋಗ ನಿವಾರಣಂ ಆಯಾ ಸಮಯದಲ್ಲಿ ಬರುವ ಯೋಗಗಳಂತೆ ಯುಕ್ತವಾದ ಕೆಲಸಗಳನ್ನು ಮಾಡೋದರಿಂದ ರೋಗ ನಿವಾರಣೆಯಾಗುತ್ತದೆ. ಕರ್ಣಾತ್ ಕಾರ್ಯಸಿದ್ಧಿ ಕರಗಳನ್ನು ತಿಳಿದು ಕೆಲಸ ಮಾಡೋದರಿಂದ ಕಾರ್ಯಸಿದ್ಧಿಯಾಗುತ್ತದೆ. ಪಂಚಾಂಗ ಫಲ ಉತ್ತಮ ಈ ಎಲ್ಲಾ ಅರಿತು ಆಚರಿಸಿದರೆ ಈಗ ಪಂಚಾಂಗದ ಫಲದ ಉತ್ತಮವಾದ ಫಲಿತಾಂಶವನ್ನ ನಾವು ಪಡಿಬೋದಾಗುತ್ತೆ. ಬರೀ ಒಂದಿನ ಕೇಳಿ ಮರ್ತೋಗೋದ್ರಿಂದ ಪ್ರಯೋಜನ ಇಲ್ಲ. ಪ್ರತಿದಿನ ನಾವು ಪಂಚಾಂಗದ ಆಚಾರವನ್ನ ನಡ್ಸ್ಕೊಂಡ್ ಬಂದಾಗ ನಮ್ಗೆ ಅದರ ಫಲ ಅನ್ನೋದು ಸಿಗುತ್ತೆ. ನಾವ್ ಯಾವ್ದೇ ಒಂದ್ ಕಾರ್ಯ ಮಾಡೋದ್ರ ಉದ್ದೇಶ ಏನು, ಒಳ್ಳೆ ಫಲ ಬರ್ಲಿ ಅಂತ. ಯಾವಾಗ ಒಳ್ಳೆ ಫಲ ಬರುತ್ತೆ, ನಾವ್ ಅದು ಶುರು ಮಾಡಿದಾಗ ಹೇಗ್ ನಡೆಯುತ್ತೆ ಅನ್ನೋದನ್ನ ಒಂದು ಅಂಚುನ ಅಂತಾರಲ್ಲ, ಒಂದು ಅಂದಾಜು ಇರೋದು ಎಲ್ಲರಿಗೂ ಅವಶ್ಯಕತೆ. ಆ ಅಂದಾಜು ಯಾವ ರೀತಿ ಪಂಚಾಂಗದಿಂದ ನಾವು ತಿಳ್ಕೋಬಹುದು. ಪಂಚಾಂಗ ಪಠತೆ ನಿತ್ಯಂ ಶ್ರೋತೃ ವಿಚ್ಚತಿಯೇ ನರ ಅಗ್ನಿಷ್ಟೋಮ ಫಲತೇಷಾಂ ಗಂಗಾ ಸ್ನಾನಂ ದಿನೇ ದಿನೇ ಎಂಬಂತೆ ನಾವು ಪ್ರತಿದಿನ ಪಂಚಾಂಗವನ್ನು ಗಮನಿಸುವುದರಿಂದ ನಾವು ಒಳ್ಳೆ ಫಲಗಳನ್ನು ಪಡೆಯಬಹುದು. ಶುಭ ಸಮಯದಲ್ಲಿ ಮಾಡಿದ ಕಾರ್ಯಗಳು ಖಂಡಿತವಾಗಿ ಶುಭ ಫಲಗಳನ್ನೇ ಕೊಡುತ್ತದೆ. ಆದ್ದರಿಂದ ಪಂಚಾಂಗವನ್ನ ಅನುಸರಿಸಿ ಪ್ರತಿದಿನ ಕಾರ್ಯಗಳನ್ನ ಮಾಡ್ಬೇಕಾಗುತ್ತದೆ. ಪಂಚಾಂಗ ಶ್ರವಣ ಶುರು ಮಾಡೋಣ. ಮೊದಲನೇದಾಗಿ ಅಯವ್ಯಯ ಅಂದ್ರೆ ದ್ವಾದಶ ರಾಶಿಗಳ ಆದಾಯ ಫಲ ಹೇಗಿರುತ್ತೆ, ಅವರ ಖರ್ಚು ವಿಚಾರ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿ.
ಮೇಷ ರಾಶಿಯವರಿಗೆ ಆದಾಯ 2 ರೂಪಾಯಿ ಇದ್ರೆ ಖರ್ಚು 14 ರೂಪಾಯಿ. ವೃಷಭ ರಾಶಿಯವರಿಗೆ ಆದಾಯ 11 ರೂಪಾಯಿ, ಖರ್ಚು 5 ರೂಪಾಯಿ. ಮಿಥುನ ರಾಶಿಯವರಿಗೆ ಆದಾಯ 2 ರೂಪಾಯಿ, ಖರ್ಚು 5 ರೂಪಾಯಿ. ಕರ್ಕಾಟಕ ರಾಶಿಯವರಿಗೆ ಆದಾಯ 11 ರೂಪಾಯಿ, ಖರ್ಚು 14 ರೂಪಾಯಿ. ಸಿಂಹ ರಾಶಿಯವರಿಗೆ ಆದಾಯ 14 ರೂಪಾಯಿ, ಖರ್ಚು 11 ರೂಪಾಯಿ. ಕನ್ಯಾ ರಾಶಿಯವರಿಗೆ ಆದಾಯ 2 ರೂಪಾಯಿ, ಖರ್ಚುನು 2 ರೂಪಾಯಿ. ತುಲಾ ರಾಶಿಯವರಿಗೆ ಆದಾಯ 11 ರೂಪಾಯಿ, ಖರ್ಚು 5 ರೂಪಾಯಿ. ವೃಶ್ಚಿಕ ರಾಶಿಯವರಿಗೆ ಆದಾಯ 2 ರೂಪಾಯಿ, ಖರ್ಚು 14 ರೂಪಾಯಿ. ಧನಸ್ಸು ರಾಶಿಯವರಿಗೆ ಆದಾಯ 14 ರೂಪಾಯಿ, ಖರ್ಚು 2 ರೂಪಾಯಿ. ಮಕರ ರಾಶಿಯವರಿಗೆ ಆದಾಯ 8 ರೂಪಾಯಿ, ಖರ್ಚು 5 ರೂಪಾಯಿ. ಕುಂಭ ರಾಶಿಯವರಿಗೆ ಆದಾಯ 8 ರೂಪಾಯಿ, ಖರ್ಚು 5 ರೂಪಾಯಿ. ಮೀನ ರಾಶಿಯವರಿಗೆ ಆದಾಯ 14 ರೂಪಾಯಿ, ಖರ್ಚು 2 ರೂಪಾಯಿ. ಸೊ ಮುಖ್ಯವಾಗಿ ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಕೆಲವು ರಾಶಿಯವರಿಗೆ ಆದಾಯ ಜಾಸ್ತಿ ಇದೆ, ಖರ್ಚು ಕಮ್ಮಿ ಇದೆ. ಕೆಲವು ರಾಶಿಯವರಿಗೆ ಖರ್ಚು ಜಾಸ್ತಿ ಇದೆ, ಆದಾಯ ಕಮ್ಮಿ ಇದೆ. ಈಗ ನೋಡೋದಾದ್ರೆ ಮುಖ್ಯವಾಗಿ ಧನಸ್ಸು ರಾಶಿ, ಮೀನ ರಾಶಿ, ಅದೇ ರೀತಿಯಲ್ಲಿ ಮಕರ ರಾಶಿ, ಕುಂಭ ರಾಶಿಯವರಿಗೆ ಅತಿ ಹೆಚ್ಚು ಆದಾಯ ಇರೋದ್ರಿಂದ ಅವರು ಅತಿ ಹೆಚ್ಚು ಪರಿಶ್ರಮ ಪಟ್ಟು ಈ ವರ್ಷ ಕೆಲಸ ಮಾಡೋದ್ರಿಂದ ಅವರು ಒಳ್ಳೆ ರೀತಿಯ ಆದಾಯನ ಪಡ್ಕೋಬಹುದು. ಅದೇ ರೀತಿಯಲ್ಲಿ ನಂಗೆ ದುಡ್ಡು ಬರ್ತಾ ಇದಲ್ಲಪ್ಪ ಅಂತ ಯಥೇಚ್ಛವಾಗಿ ಖರ್ಚು ಮಾಡೋದನ್ನ ಬಿಟ್ಟು ಬೇರೆ ಬೇರೆ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಮುಂದಿನ ವರ್ಷಗಳಲ್ಲಿ ಏನಾದ್ರೂ ಅವ್ರಿಗೆ ಆದಾಯ ಕಮ್ಮಿ ಆದಾಗ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದಾಗತ್ತೆ. ಅದೇ ರೀತಿಯಲ್ಲಿ ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ ಹಾಗೂ ವೃಶ್ಚಿಕ ರಾಶಿಯವರಿಗೆ ಆದಾಯ ತುಂಬಾ ಕಮ್ಮಿ, ಖರ್ಚು ತುಂಬಾ ಜಾಸ್ತಿ ಇದೆ. ಇವ್ರ ಏನ್ ಮಾಡ್ಬೇಕು, ಆದಾಯ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಅವ್ರಿಗೆ ಕೋಪ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕೋಪ ಬರುತ್ತೆ ಅವಾಗ ಏನ್ ಮಾಡ್ತೀವಿ, ಎಲ್ಲರ ಜೊತೆ ಯುದ್ಧ ಮಾಡಕ್ ಹೋಗ್ತೀವಿ. ಸೊ ಆದಾಯ ಯಾವಾಗ ಕಮ್ಮಿ ಇರುತ್ತೋ ಅವಾಗ ನಾವು ಯಾರೊಂದಿಗೂ ಮನಸ್ತಾಪ, ಕೋಪಗಳನ್ನ ಬೆಳೆಸ್ಕೊಂದಿರ ನಾವು ನಮ್ಮ ಆದಾಯದ ಪ್ರಕಾರ ನಮ್ಮ ಕೆಲ್ಸನ, ನಮ್ಮ ಕರ್ತವ್ಯನ ಚಿತ್ತ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ಮಾಡ್ಕೊಂಡು ಹೋದ್ರೆ ನಮ್ಗೆ ಆ ವರ್ಷ ಯಾವ್ದೋ ಒಂದ್ ರೀತಿಯಲ್ಲಿ ಉತ್ತಮ ಫಲನ ಸಿಗ್ಬೋದು. ಇಲ್ಲ ನನ್ ಹತ್ರ ಖರ್ಚು ಕಾಸಿಲ್ಲ ಅಂದ್ಬಿಟ್ಟು ನಾವ್ ಎಲ್ಲರ ಮೇಲೆ ಕೂಗಾಡೋದು, ಒದ್ದಾಡಕ್ ಹೋದ್ರೆ ನಮ್ಗೆ ಇನ್ನ ಹೆಚ್ಚಿನ ಖರ್ಚು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಕ್ಷತ್ರ ಕಂದಾಯ ಫಲ ಅಂತ ನೋಡೋದಾದ್ರೆ ಏನಪ್ಪಾ ನಕ್ಷತ್ರ ಕಂದಾಯ ಫಲ ಅಂದ್ರೆ ಯಾವ್ಯಾವ ನಕ್ಷತ್ರದವರಿಗೆ ಯಾವ್ಯಾವ ತಿಂಗಳುಗಳಲ್ಲಿ ಯಾವ್ಯಾವ ರೀತಿಯ ಆದಾಯ ಇರುತ್ತೆ ಅಂತ. ಇದನ್ನ ನಾವು 3 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ: ಆದಿ, ಮಧ್ಯಮ ಹಾಗೂ ಅಂತ. ಆದಿ ತಿಂಗಳುಗಳು ಅಂದ್ರೆ ಚೈತ್ರ ಮಾಸದಿಂದ ಆಷಾಢ ಮಾಸದವರೆಗೆ ಯಾವ್ದೆಲ್ಲ ತಿಂಗಳು ಬರುತ್ತೋ ಅವನ್ನ ನಾವು ಆದಿ ತಿಂಗಳು ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಶ್ರಾವಣ ಮಾಸದಿಂದ ಕಾರ್ತೀಕ ಮಾಸದವರೆಗೆ ಬರೋ ತಿಂಗಳನ್ನ ನಾವು ಮಧ್ಯಮ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಮಾರ್ಗಶಿರ ಮಾಸದಿಂದ ಫಾಲ್ಗುಣ ಮಾಸದವರೆಗೆ ಬರೋದನ್ನ ಅಂತ್ಯದ ತಿಂಗಳುಗಳು ಅಂತ ನಾವು ವಿಂಗಡಣೆ ಮಾಡ್ತೀವಿ. ಈ 3 ತಿಂಗಳಲ್ಲಿ ಆದಿ, ಮಧ್ಯಮ, ಅಂತ್ಯ 3 ತಿಂಗಳಲ್ಲಿ ಯಾವ್ಯಾವ ನಕ್ಷತ್ರದವರಿಗೆ ಎಷ್ಟೆಷ್ಟು ಆದಾಯ, ಎಷ್ಟೆಷ್ಟು ಖರ್ಚು ಅಂತ ನೋಡೋಣ. ಅಶ್ವಿನಿ ನಕ್ಷತ್ರದವರಿಗೆ ಆದಾಯದ ಆದಿ ಮತ್ತು ಅಂತ್ಯದಲ್ಲಿ ಆದಿ ತಿಂಗಳಲ್ಲಿ ಸಮಾನವಾದ ಆದಾಯ ಇರುತ್ತೆ. ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಆದಾಯ ಮಾತ್ರ ಬರ್ತಾ ಇರುತ್ತೆ. ಮಧ್ಯಮದಲ್ಲಿ ಸ್ವಲ್ಪ ರೀತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಲಾಭ ನೋಡ್ಬೋದು. ಅದೇ ರೀತಿ ಅಂತ್ಯದಲ್ಲಿ ಅವರು ಸ್ವಲ್ಪ ರೀತಿಯ ಧನಹಾನಿಯನ್ನ ಎದುರಿಸ್ಬೇಕಾಗುತ್ತೆ. ಇದೇ ರೀತಿ ಭರಣಿ ನಕ್ಷತ್ರಕ್ಕೆ ಬಂದ್ರೆ ಭರಣಿ ನಕ್ಷತ್ರದವರು ಆದಿಯಲ್ಲಿ ಒಳ್ಳೆಯ ಲಾಭವನ್ನ, ಮಧ್ಯಮದಲ್ಲಿ ಸ್ವಲ್ಪ ಸಮಾನ ಪ್ರಮಾಣದ ಹಣವನ್ನ ಹಾಗೂ ಅಂತ್ಯದಲ್ಲಿ ಅದೇ ರೀತಿಯ ಧನ ಲಾಭವನ್ನ ಅವರು ಎದುರಿಸ್ತಾರೆ. ಕೃತಿಕ ನಕ್ಷತ್ರದವರು ಆದಿ ಮತ್ತು ಮಧ್ಯಮದಲ್ಲಿ ಅವರು ಸ್ವಲ್ಪ ಧನಹಾನಿಯನ್ನು ಹಾಗೂ ಅಂತ್ಯದ ತಿಂಗಳುಗಳಲ್ಲಿ ಅವರು ಸ್ವಲ್ಪ ರೀತಿಯ ಲಾಭವನ್ನ ಕಾಣ್ತಾರೆ. ರೋಹಿಣಿ ನಕ್ಷತ್ರದವರು ಆದಿ ಮತ್ತು ಮಧ್ಯಮದಲ್ಲಿ ಸ್ವಲ್ಪ ಧನ ಲಾಭವನ್ನ, ಅಂತ್ಯದ ತಿಂಗಳಲ್ಲಿ ಸಮಾನವಾದ ಧನವನ್ನ ಅವರು ಲಾಭಿಸ್ಕೊಂತಾರೆ. ನೆಕ್ಸ್ಟ್ ಮೃಗಶಿರ ನಕ್ಷತ್ರದವರು ಆದಿ, ಮಧ್ಯಮ ಮತ್ತು ಅಂತ್ಯದಲ್ಲಿ ಅವ್ರಿಗೆ ಸಮಾನವಾದ ಹಣ ಈ ವರ್ಷ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ವರ್ಷ ಪೂರ್ತಿ ಅವರಿಗೆ ಸಮಾನವಾಗಿ ಅವರ ಖರ್ಚುಗಳಿಗೆ ತಕ್ಕಂತೆ ಹಣವನ್ನ ಅವರು ಗಳಿಸ್ತಾರೆ. ಹರಿದ್ರ ನಕ್ಷತ್ರದವರು ಆದಿಯಲ್ಲಿ ಅಂದ್ರೆ 4 ತಿಂಗಳು ಏನ್ ಆದಿ ಇರುತ್ತೆ, ಈ 4 ತಿಂಗಳಲ್ಲಿ ಅವ್ರಿಗೆ ಸ್ವಲ್ಪ ಮಟ್ಟಿನ ಆದಾಯ ಕಂಡ್ರು
ಮಧ್ಯಮ ಮತ್ತು ಅಂತ್ಯದಲ್ಲಿ ಅವ್ರಿಗೆ ಧನಹಾನಿ ಉಂಟಾಗೋ ಸಾಧ್ಯತೆ ಹೆಚ್ಚು. ಅದ್ರಿಂದ ಅವರು ಹುಷಾರಾಗಿ ಈಗ ಲಾಭ ಇರೋ ಟೈಮಲ್ಲೇ ಅವರು ದುಡ್ಡನ್ನ ಸೇವ್ ಮಾಡ್ಕೊಂಡ್ರೆ ನಷ್ಟ ಆಗೋ ಟೈಮ್ಗೆ ಅವರು ಬ್ಯಾಲೆನ್ಸ್ ಮಾಡ್ಕೊಂತಾರೆ. ಅದೇ ರೀತಿ ಪುನರ್ವಸು ನಕ್ಷತ್ರದವರು ಆದಿಯಲ್ಲಿ ಸ್ವಲ್ಪ ಅಂದ್ರೆ ಸಮಾನವಾದ ಹಣವನ್ನ ಅವರು ಕಾಣ್ತಾರೆ. ಮಧ್ಯಮ ಮತ್ತು ಅಂತ್ಯದಲ್ಲಿ ಅವರು ಧನದ ಲಾಭವನ್ನ ಕಾಣ್ತಾರೆ. ನೆಕ್ಸ್ಟ್ ಪುಷ್ಯ ನಕ್ಷತ್ರದವರು ಆದಿಯಲ್ಲಿ ಒಳ್ಳೆಯ ಧನ ಲಾಭವನ್ನ ಗಳಿಸ್ತಾರೆ. ಮಧ್ಯಮದಲ್ಲಿ ಸ್ವಲ್ಪ ಕಮ್ಮಿಯಾಗಿ ಅವ್ರಿಗೆ ಯಾವ ರೀತಿಯ ಖರ್ಚಿರುತ್ತೋ ಆ ರೀತಿಯ ಧನ ಲಾಭ ಇರುತ್ತೆ. ಅಂತ್ಯದಲ್ಲಿ ಮತ್ತೊಂದು ಸರಿ ಅವರು ಲಾಭವನ್ನ ಕಾಣ್ತಾರೆ. ಆಶ್ಲೇಷ ನಕ್ಷತ್ರದವರು ಆದಿಯಲ್ಲಿ ಅವರು ಸಮಾನದ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಧನವನ್ನ ಕಾಣ್ತಾರೆ. ಮಧ್ಯಮ ಮತ್ತು ಅಂತ್ಯದಲ್ಲಿ ಅವರು ಧನ ಹಾನಿಯನ್ನ ಎದುರಿಸ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಮಕಾ ನಕ್ಷತ್ರದವರು ಆದಿಯಲ್ಲಿ ಅವರಿಗೆ ಒಳ್ಳೆಯ ಲಾಭ ಇರುತ್ತೆ. ಅದೇ ಮಧ್ಯಮ ಅಂತ ಬಂದಾಗ ಆ ಲಾಭ ಒಂದು ಚೂರ್ ಕಮ್ಮಿ ಆದ್ರೂ ಅದು ಲಾಭದಲ್ಲೇ ಇರುತ್ತೆ. ಅಂತ್ಯಕ್ಕೆ ಬರುವಷ್ಟರಲ್ಲಿ ಅದು ಅವರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಅವರು ಗಳಿಸ್ತಾರೆ. ಅದೇ ರೀತಿ ಹುಬ್ಬ ನಕ್ಷತ್ರದವರು ಆದಿ ಮತ್ತು ಅಂತ್ಯದಲ್ಲಿ ಧನಹಾನಿಯನ್ನ ಅನುಭವಿಸ್ಬೇಕಾಗುತ್ತೆ. ಮಧ್ಯಮದಲ್ಲಿ ಏನು ಶ್ರಾವಣದಿಂದ ಕಾರ್ತಿಕವರೆಗೂ ಬರುತ್ತೆ, ಈ 4 ತಿಂಗಳಲ್ಲಿ ಅವರು ಸ್ವಲ್ಪ ಮಟ್ಟಿನ ಹಣವನ್ನ ಲಾಭದ ರೀತಿಯಲ್ಲಿ ಅಲ್ದಿದ್ರು ಸ್ವಲ್ಪ ಮಟ್ಟಿನ ಹಣವನ್ನ ಅವರು ನೋಡಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಉತ್ತರ ನಕ್ಷತ್ರದವರು ಆದಿ ಮತ್ತು ಅಂತ್ಯದಲ್ಲಿ ಸ್ವಲ್ಪ ಧನ ಲಾಭವನ್ನ ಕಾಣ್ತಾರೆ. ಅದೇ ರೀತಿ ಮಧ್ಯಮದಲ್ಲಿ ಧನ ಹಾನಿಯನ್ನು ಕೂಡ ಎದುರಿಸ್ಬೇಕಾಗತ್ತೆ. ಹಸ್ತ ನಕ್ಷತ್ರದವರು ಆದಿಯಲ್ಲಿ ಸಮಾನವಾದ ಹಣವನ್ನ ಅವರು ಗಳಿಸ್ತಾರೆ. ಮಧ್ಯಮ ಮತ್ತು ಅಂತ್ಯದಲ್ಲಿ ಒಂದು ರೀತಿಯ ಸಮಾನವಾದ ಲಾಭವನ್ನು ಸಹ ಅವರು ನೋಡ್ತಾರೆ. ಚಿತಾ ನಕ್ಷತ್ರದವರು ಆದಿಯಲ್ಲಿ ಸ್ವಲ್ಪ ಲಾಭವನ್ನ ಕಾಣ್ತಾರೆ. ಮಧ್ಯಮ ಮತ್ತು ಅಂತ್ಯದಲ್ಲಿ ಸಮಾನವಾದ ಧನ ಆದಾಯವನ್ನು ಅವರು ಕಾಣ್ತಾರೆ. ಸ್ವಾತಿ ನಕ್ಷತ್ರದವರು ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಸಮಾನವಾದ ಧನವನ್ನ ಅಂದ್ರೆ ಅವ್ರಿಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣ ಅವ್ರಿಗೆ ಬರುತ್ತೆ. ಮಧ್ಯಮದಲ್ಲಿ ಸ್ವಲ್ಪ ಮಟ್ಟಿನ ಧನ ಹಾನಿಯನ್ನು ಸಹ ಅವರು ಎದುರಿಸ್ಬೇಕಾಗತ್ತೆ. ವಿಶಾಖ ನಕ್ಷತ್ರದವರು ಆದಿಯಲ್ಲಿ ಯಥೇಚ್ಛವಾದ ಧನ ಲಾಭವನ್ನ ಕಾಣ್ತಾರೆ. ಮಧ್ಯಮದಲ್ಲೂ ಸ್ವಲ್ಪ ಮಟ್ಟಿನ ಧನ ಲಾಭವನ್ನ ಕಾಣ್ತಾರೆ. ಅಂತ್ಯದಲ್ಲಿ ಧನ ಹಾನಿ ಆಗುವ ಸಾಧ್ಯತೆ ಇರುತ್ತದೆ. ಅನುರಾಧ ನಕ್ಷತ್ರದವರು ಆದಿ ಮತ್ತು ಮಧ್ಯಮದಲ್ಲಿ ಸ್ವಲ್ಪ ಮಟ್ಟಿನ ಸಮಾನವಾದ ಧನವನ್ನ ಕಾಣ್ತಾರೆ. ಅಂತ್ಯದಲ್ಲಿ ಧನ ಲಾಭವನ್ನ ಕಾಣ್ತಾರೆ. ಹಾಗೂ ಜ್ಯೇಷ್ಠ ನಕ್ಷತ್ರದವರು ಆದಿಯಲ್ಲಿ ಧನ ಲಾಭವನ್ನು, ಮಧ್ಯಮದಲ್ಲಿ ಧನ ಹಾನಿಯನ್ನು, ಅಂತ್ಯದಲ್ಲಿ ಪುನಃ ಧನ ಲಾಭವನ್ನ ಕಾಣ್ತಾರೆ. ಮೂಲ ನಕ್ಷತ್ರದವರು ಆದಿಯಲ್ಲಿ ಧನ ಹಾನಿಯನ್ನು, ಮಧ್ಯಮದಲ್ಲಿ ಸ್ವಲ್ಪ ಮಟ್ಟಿನ ಲಾಭವನ್ನು, ಹೀಗೆ ಅಂತ್ಯದಲ್ಲಿ ಸಮಾನವಾದ ಧನವನ್ನು ಕಾಣ್ತಾರೆ. ಪೂರ್ವಾಷಾಢ ನಕ್ಷತ್ರದವರು ಆದಿಯಲ್ಲಿ ಧನ ಲಾಭವನ್ನು, ಮಧ್ಯಮ ಮತ್ತು ಅಂತ್ಯದಲ್ಲಿ ಸಮಾನವಾದ ಧನವನ್ನ ಲಭಿಸ್ತಾರೆ. ಉತ್ತರಾಷಾಢ ನಕ್ಷತ್ರದವರು ಆದಿಯಲ್ಲಿ ಸಮಾನವಾದ ಧನವನ್ನ ಕಾಣ್ತಾರೆ. ಮಧ್ಯಮ ಮತ್ತು ಅಂತ್ಯದಲ್ಲಿ ಅವರಿಗೆ ಧನ ಹಾನಿಯಾಗುವ ಸಾಧ್ಯತೆ ಹೆಚ್ಚು. ನೋಡಿ, ಅವ್ರಿಗೆ 8 ತಿಂಗಳು ಧನ ಹಾನಿಯಾಗುವ ಸಾಧ್ಯತೆ ಇರುತ್ತೆ. ಸೊ ಹುಷಾರಾಗಿ ನೋಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಶ್ರವಣ ನಕ್ಷತ್ರದವರು ಆದಿ, ಮಧ್ಯಮ ಮತ್ತು ಅಂತ್ಯದಲ್ಲಿ ಒಂದು ರೀತಿಯ ಸಣ್ಣ ಮಟ್ಟಿನ ಲಾಭವನ್ನ ಕಾಣ್ತಾ ವರ್ಷನ ಮುಗಿಸ್ತಾರೆ. ಮೂರು ಆದಿ, ಮಧ್ಯಮ, ಅಂತ್ಯ 3 ಕಾಲದಲ್ಲೂ ಅವರಿಗೆ ಲಾಭ ಅನ್ನೋದು ಇದೆ. ಧನಿಷ್ಠ ನಕ್ಷತ್ರದಲ್ಲಿ ಆದಿಯಲ್ಲಿ ಮತ್ತು ಮಧ್ಯಮದಲ್ಲಿ ಸಮಾನವಾದ ಹಣವನ್ನು, ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿನ ಲಾಭವನ್ನು ಕಾಣ್ತಾರೆ. ಶತಭಿಷ ನಕ್ಷತ್ರದವರು ಆದಿಯಲ್ಲಿ ಒಳ್ಳೆಯ ಲಾಭವನ್ನು, ಮಧ್ಯಮದಲ್ಲಿ ಅವರಿಗೆ ಧನ ಹಾನಿಯು, ಅಂತ್ಯದಲ್ಲಿ ಸಮಾನವಾದ ಧನವು ಲಭಿಸುತ್ತದೆ. ನೋಡಿ, ಇವಾಗ ಏನ್ ಮಾಡ್ಬೇಕು, ಅವರು ಆದಿಯಲ್ಲಿ ಒಳ್ಳೆ ಧನ ಬರೋದ್ರಿಂದ ಅವರು ಪ್ಲಾನ್ ಮಾಡ್ಕೊಂಡು ಧನ ಹಾನಿ ಆಗುವಂತ ಸಂದರ್ಭಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ, ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಅವರು ಹಣನ ಖರ್ಚು ಮಾಡ್ಕೊಂಡು ಹೋದ್ರೆ ಅವ್ರಿಗೆ ನಷ್ಟ ಅನ್ನೋದು ಕಮ್ಮಿ ಆಗತ್ತೆ. ಪೂರ್ವ ಭಾದ್ರ ನಕ್ಷತ್ರದವರು ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಸಮಾನವಾದ ಹಣವನ್ನು, ಮಧ್ಯಮದಲ್ಲಿ ಸ್ವಲ್ಪ ಮಟ್ಟಿನ ಲಾಭವನ್ನ ಕಾಣ್ತಾರೆ. ಉತ್ತರ ಭಾದ್ರ ನಕ್ಷತ್ರದವರು ಆದಿಯಲ್ಲಿ ಲಾಭವನ್ನು, ಮಧ್ಯಮದಲ್ಲಿ ಸಮಾನವಾದ ಹಣವನ್ನು,
ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿನ ಧನ ಹಾನಿಯನ್ನು ಎದುರಿಸಬೇಕಾಗುತ್ತೆ. ರೇವತಿ ನಕ್ಷತ್ರದವರು ಹಾದಿ ಮತ್ತು ಮಧ್ಯಮದಲ್ಲಿ ಧನ ಹಾನಿಯನ್ನ ಎದುರಿಸಬೇಕಾಗುತ್ತೆ. ಅಂತ್ಯದಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ಮಟ್ಟಿನ ಹಣ ಸಿಗುತ್ತದೆ. ಸೊ ಈ ರೀತಿಯಾಗಿ ಆಯವ್ಯಯಗಳು ಆಯಾ ರಾಶಿ ಮತ್ತು ನಕ್ಷತ್ರಗಳ ಪ್ರಕಾರ ಇರುತ್ತದೆ. ಈಗ ವಿಂಶೋಪಾಕ ಫಲಗಳಲ್ಲಿ ನಮ್ಗೆ ಯಾವ್ಯಾವ ರೀತಿಯ ಸಂಗತಿಗಳು ಜರುಗತ್ತೆ ದಿನನಿತ್ಯದಲ್ಲಿ ಅನ್ನೋದನ್ನ ನಾವು ನೋಡ್ತೀವಿ. ಮಳೆ 13 ಅಂದ್ರೆ ಒಳ್ಳೆ ಮಳೆ ಇರುತ್ತೆ. ಧಾನ್ಯ ಸಹ 13. ನೋಡಿ, ಇದು ಯಾವ ರೀತಿ ಅಂದ್ರೆ 5ರಿಂದ 30ರವರೆಗೆ ನಾವು ಲೆಕ್ಕ ಹಾಕ್ತೀವಿ. ಆ 5ರಿಂದ 10ರವರೆಗೆ ಬಂದ್ರೆ ಸಮ ಪ್ರಮಾಣ, 10 ಮೇಲೆ ಬಂದ್ರೆ ಒಳ್ಳೆ ಫಲಿತಾಂಶ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ವೃಷ್ಟಿ 13 ಇರೋದ್ರಿಂದ ಒಳ್ಳೆ ಮಳೆ ಬರುತ್ತೆ. ಧಾನ್ಯ 13 ಇರೋದ್ರಿಂದ ಒಳ್ಳೆ ಬೆಳೆ ಇರುತ್ತೆ. ಶೀತ 7, ಉಷ್ಣ 17 ಇದೆ. ಸೊ ಶೀತ 7 ಇರೋದ್ರಿಂದ ಮಳೆ ಕಡಿಮೆ, ಉಷ್ಣ 17 ಇರೋದ್ರಿಂದ ಬಿಸಿಲು ಜಾಸ್ತಿ. ವಾಯು 13 ಇರೋದ್ರಿಂದ ವಾಯುವಿಂದ ಸಹ ಬಿಸಿಲು ಜೊತೆಗೆ ಯಥೇಚ್ಛವಾದ ಗಾಳಿ ಇರುತ್ತೆ. ಅದೇ ರೀತಿ ಎಲ್ಲಾ ಕಡೆಯಲ್ಲೂ ವೃದ್ಧಿ ಮತ್ತು ವಿನಾಶ 2, 15 ಇದೆ. ಎಷ್ಟು ಮಟ್ಟಿನ ನಾವು ಅಭಿವೃದ್ಧಿಯನ್ನ ಕಾಣ್ತೀವಿ, ಅಷ್ಟೇ ಮಟ್ಟಿನ ವಿನಾಶವನ್ನು ಕೂಡ ಈ ವರ್ಷ ನಾವು ಕಾಣಕ್ಕೆ ಸಿಗುತ್ತೆ. ವಿಗ್ರಹ ಅಂದ್ರೆ ತಟಸ್ಥವಾಗೋದು 11. ನೋಡಿ, ಈ ವರ್ಷ ಮಳೆ ಚೆನ್ನಾಗಿದೆ, ಅದರಿಂದ ಬೆಳೆನೂ ಚೆನ್ನಾಗಿದೆ. ಆದ್ರೆ ಮಳೆ ಬೆಳೆಗಿಂತ ಹೆಚ್ಚಾಗಿ ನಾವೇನ್ ನೋಡ್ತೀವಿ, ಬಿಸಿಲು ಮತ್ತು ಗಾಳಿ ಯಥೇಚ್ಛವಾಗಿದೆ. ಆದ್ರಿಂದ ಬೆಳೆಯೋರು ಹುಷಾರಾಗಿರ್ಬೇಕಾಗತ್ತೆ. ಬಿಸಿಲು ಜಾಸ್ತಿ ಇದ್ದು ಗಾಳಿ ಜಾಸ್ತಿ ಇದ್ರೆ ಹೂವು ಬಿಡೋಂತ ಗಿಡಗಳಿಗೆ ಸಮಸ್ಯೆ ಉಂಟಾಗುತ್ತೆ. ಎಕ್ಸಾಂಪಲ್ ಮಾವಿನ ಮರದಲ್ಲಿ ಹೂವು ಬಿಡುತ್ತಲ್ಲ, ಆ ಹೂವು ಗಾಳಿಗೆ ಉದುರೋದಾಗ ಏನಾಗುತ್ತೆ, ಒಳ್ಳೆಯ ರೀತಿಯ ಫಲಗಳನ್ನ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದೇ ರೀತಿಯಲ್ಲಿ ಕ್ಷುದ್ರ 3, ತೃಷ್ಣ 9, ನಿದ್ರಾ 15, ಆಲಸ್ಯ 15, ಉದ್ಯಮ 13. ನೋಡಿ, ಮುಖ್ಯವಾಗಿ ನಿದ್ರಾ ಮತ್ತು ಆಲಸ್ಯ. ಜನಗಳು ನಿದ್ರೆ ಮತ್ತು ಆಲಸ್ಯನ ಅತಿ ಹೆಚ್ಚು ಮಾಡ್ತಾರೆ ಅಂತ ತೋರಿಸ್ತಾ ಇದೆ. ಆದ್ರಿಂದ ನಾವ್ ಈಗ್ಲೇ ಎಚ್ಚೆತ್ಕೊಂಡು ನಮ್ಮ ಆಲಸ್ಯನ ಮತ್ತು ನಿದ್ರೆಯನ್ನ ಕಮ್ಮಿ ಮಾಡ್ಕೊಂಡು ದುಡಿಬೇಕಾಗುತ್ತೆ. ಶಾಂತಿ 13, ಕ್ರೋಧ 9, ದಂಡ 7, ಭೇದ 3, ಮೈತ್ರಿ 14. ಇದ್ರಲ್ಲೆಲ್ಲ ಕಂಪೇರ್ ಮಾಡಿದಾಗ ನಾವು ಕ್ರೋಧ, ದಂಡ, ಭೇದ 3 ಈ ಸತಿ ಕಮ್ಮಿ ಇರುತ್ತೆ ಜನಗಳಲ್ಲಿ. ಶಾಂತಿ ಮತ್ತು ಮೈತ್ರಿಯ ಭಾವನೆಯನ್ನ ಎಲ್ಲರಲ್ಲೂ ನಾವು ಕಾಣಕ್ಕೆ ಸಿಗುತ್ತೆ. ರಸ ನಿಷ್ಪತ್ತಿ 15, ಫಲ ನಿಷ್ಪತ್ತಿ 9, ಉತ್ಸಾಹ 13. ರಸ ನಿಷ್ಪತ್ತಿ ಅಂತ ಬಂದಾಗ ಒಳ್ಳೆಯ ಹಣ್ಣುಗಳು ಹಾಗೂ ತರಕಾರಿಗಳು ಒಳ್ಳೆಯ ಫಲವನ್ನ ಈ ವರ್ಷ ಕಾಣ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ಫಲ ನಿಷ್ಪತ್ತಿ 9 ಇರೋದ್ರಿಂದ ಕಾಳುಗಳು, ಧಾನ್ಯಗಳೇನಿದೆ ಅದು ಸ್ವಲ್ಪ ಮಟ್ಟಿನ ಕುಂಠಿತವಾಗುತ್ತೆ ಬೆಳೆಗಳು. ಆದ್ರೆ ಜನರಲ್ಲಿ ಉತ್ಸಾಹ ಮಾತ್ರ ಚೆನ್ನಾಗಿರುತ್ತೆ. ಒಳ್ಳೆಯ ಉತ್ಸಾಹವನ್ನ ನೋಡಕ್ಕೆ ಸಿಗುತ್ತೆ. ಅದೇ ರೀತಿ ಅತಿವೃಷ್ಟಿ 19, ಅನಾವೃಷ್ಟಿ 7, ಅತಿವೃಷ್ಟಿ 19 ಅಂತ ಬಂದಾಗ ಒಳ್ಳೆಯ ಮಳೆ ಇರುತ್ತೆ. ಅದೇ ರೀತಿ ನೋಡಿ, ರತ್ನ, ವಸ್ತ್ರ, ಘೃತ, ತೈಲ ಇವೆಲ್ಲದರದ್ದು ಸಮನಾದ ಒಂದು ಏರು ಅಥವಾ ಇಳಿತದಲ್ಲಿ. ರತ್ನ 9, ವಸ್ತ್ರ 9, ಘೃತ 6, ತೈಲ 5. ನೋಡಿ, ತೈಲ ಬೆಲೆ ಕಮ್ಮಿ ಇರುತ್ತೆ, ಆದ್ರೆ ರತ್ನ ಮತ್ತು ವಸ್ತ್ರಗಳ ಬೆಲೆ ಸ್ವಲ್ಪ ಮಟ್ಟಿನ ಏರು ಇಳಿತವನ್ನು ಕಾಣುತ್ತೆ. ಪೂರ್ಣ ವಸ್ತ್ರ ಅಂದ್ರೆ ಉಲ್ಲನ್ ಬಟ್ಟೆಗಳ ಬೆಲೆ ಜಾಸ್ತಿ, ಬಳಸೋದು ಜಾಸ್ತಿ ಇರುತ್ತೆ. ಅದೇ ರೀತಿ ಸುವರ್ಣ ಅಂದ್ರೆ ಬಂಗಾರ ಅನ್ನೋದು, ಬಂಗಾರದ ಬೆಲೆ ಜಾಸ್ತಿ ಆಗ್ಬೋದು. ತಾಮ್ರ 17, ತಾಮ್ರ, ಕಂಚು, ಅದೇ ರೀತಿ ಮನೆ ಕಟ್ಲಿಕ್ಕೆ ಬಳಸುವಂತ ಮೆಟಲ್ಸ್, ಐರನ್ ಅವೆಲ್ಲ ಲೋಹಗಳು, ಕರ್ಪರಸುತ್ತ, ಪಿತ್ತಲಂ, ಸೀಸಂ ಮನೆ ಕಟ್ಟಕ್ ಬಳಸುವಂತ ಎಲ್ಲಾ ವಸ್ತುಗಳು. ಅದೇ ರೀತಿಯಲ್ಲಿ ಬಂಗಾರ, ತಾಮ್ರ, ಆ ತರದ್ದು ಕಂಚು ಎಲ್ಲಾ ಮೆಟಲ್ಸ್ ನ ದರ ಕೂಡ ಈ ವರ್ಷ ಗಗನಕ್ಕೆ ಏರಿದೆ, ಜಾಸ್ತಿ ಆಗುತ್ತೆ.
ಅದೇ ರೀತಿ ಜನರಲ್ಲಿ ಉಗ್ರ ಪ್ರಕೃತಿ 15, ಸೌಮ್ಯ ಪ್ರಕೃತಿ 17, ಪಾಪ ಪ್ರಕೃತಿ 7, ಪುಣ್ಯ ಪ್ರಕೃತಿ 7. ಅಂದ್ರೆ ಜನರಲ್ಲಿ ಉಗ್ರತ್ವ ಅನ್ನೋದು 15 ಇರುತ್ತೆ, 50% ಇದ್ರೆ ಸೌಮ್ಯ ಪ್ರಕೃತಿ 17%, ಅಂದ್ರೆ ಇನ್ನೊಂಚೂರ್ ಜಾಸ್ತಿ ಇರುತ್ತೆ. ಜನರಲ್ಲಿ ಸೌಮ್ಯ ಅನ್ನೋದು ಸ್ವಲ್ಪ ಹೆಚ್ಚಿಗೆನೆ ಇರುತ್ತೆ ಮತ್ತು ಪಾಪ ಪುಣ್ಯಗಳು ಸಮನಾಗಿರುತ್ತೆ. ವ್ಯಾಧಿ 5, ವಶಜ್ಯ 11. ಅದೇ ರೀತಿ ನೋಡೋದಾದ್ರೆ ಜನರ ಕಾಯಿಲೆ ಬೀಳೋದು 5% ಆದ್ರೆ ಅದಕ್ಕೆ ನಮ್ಗೆ ಸಿಕ್ಕುವಂತ ಮೆಡಿಸಿನ್ಸ್ 11%. ಅಂದ್ರೆ ಒಳ್ಳೆ ರೀತಿಯ ಮೆಡಿಸಿನ್ಸ್ ಈ ವರ್ಷ ನಮ್ಗೆ ಸಿಗುತ್ತೆ. ಆಚಾರ 9, ಅನಾಚಾರ 3. ಅಂದ್ರೆ ಒಳ್ಳೆಯ ಆಚಾರಗಳು ಹೆಚ್ಚಾಗಿ ನೋಡ್ಬೋದು. ಮರಣ 7, ಜನನ 13. ಅಂದ್ರೆ ಈ ವರ್ಷ ಸಾವಿಗಿಂತ ಹೆಚ್ಚಿನ ಜನನವನ್ನ ನಾವು ಕಾಣಕ್ಕೆ ಸಿಗುತ್ತೆ. ದೇಶೋಪದ್ರವ 3, ದೇಶ ಸ್ವಾಸ್ಥ್ಯ 13. ಅಂದ್ರೆ ದೇಶಕ್ಕೆ ಉಪದ್ರವಗಳು ಅಂದ್ರೆ ಕಂಟಕಗಳು ಕಮ್ಮಿ, ದೇಶಕ್ಕೆ ಉದ್ಧಾರ ಆಗುವಂತ ಸಿಚುವೇಶನ್ಸ್ ಜಾಸ್ತಿಯನ್ನ ನಾವು ಕಾಣಕ್ಕೆ ಸಿಗುತ್ತೆ. ಚೋರ ಭಯ 11, ಚೋರ ನಾಶ 15. ಅಂದ್ರೆ ಕಳ್ಳರು ಯಥೇಚ್ಛವಾಗಿ ಇರ್ತಾರೆ ಈ ವರ್ಷ, ಆದ್ರೆ ಕಳ್ಳರನ್ನ ನಾಶ ಮಾಡುವಂತ ಸಿಚುವೇಶನ್ಸ್ ಇನ್ನ ಜಾಸ್ತಿ ಇರುತ್ತೆ. ಕಳ್ಳರು ನಾಶ ಆಗುವಂತ ಸಿಚುವೇಶನ್ಸ್ ಇನ್ನ ಜಾಸ್ತಿ ಇರುತ್ತೆ. ಅಗ್ನಿ ಭಯ 9, ಅಗ್ನಿ ನಾಶ 11. ಅಗ್ನಿ ನಾಶ ಆಗೋದು 11, ಸೊ ಅಗ್ನಿನಾಶ ಜಾಸ್ತಿ. ವಿಷ ಭಯ 5, ವಿಷ ಶಮನ 9. ಸೊ ವಿಷದ ಶಮನ ಜಾಸ್ತಿ. ಸೇವಕತ್ವ 7, ಸ್ವಾಮಿ ತತ್ವ 17. ನಾವ್ ಇದರಿಂದ ಏನ್ ಹೇಳ್ಬೋದು, ಜನಗಳು ಅವ್ರವ್ರ ಸ್ವಾರ್ಥಕ್ಕೆ, ಬೇರೆಯವ್ರ ಸೇವೆಗಿಂತ ಹೆಚ್ಚಿಗೆ ಅವರ ಸ್ವಾರ್ಥಕ್ಕೆ ಕೆಲಸ ಮಾಡೋದು ಜಾಸ್ತಿ. ನಿಜಧನ 5, ವಿರಧನ 5. ದ್ಯೂತ 3, ಕುಂಚಲ ಕರ್ಮ 11. ನೋಡಿ, ಅದೇ ರೀತಿ ಜಾರಣ 7, ಜಾರನಾಶನ 17. ಮಾರಣ 3, ಮಾರನಾಶನ 17. ಸ್ತಂಭನ 15, ಸ್ತಂಭನಾಶನ 11. ಮೋಹನಂ 5, ಮೋಹನಾಶನ 15. ಉಚ್ಚಾಟತನ 7, ಉಚ್ಚಾಟತನ ನಾಶನ 15. ವಶೀಕರಣ 5, ವಶೀಕರಣ ನಾಶನ 19. ವಾತ ಪ್ರಕೃತಿ 17, ಪಿತ್ತ ಪ್ರಕೃತಿ 5, ಕಥ ಪ್ರಕೃತಿ 9. ನೋಡಿ, ಈ ವಾತ ಪ್ರಕೃತಿ 17 ಇರೋದ್ರಿಂದ ಈ ವರ್ಷ ಆದಷ್ಟು ವಾತಕ್ಕೆ ಸಂಬಂಧಪಟ್ಟಂತ ಆಹಾರಗಳನ್ನ ದೂರ ಇಡೋದು ಒಳ್ಳೇದು. ಆಲೂಗಡ್ಡೆ ಅಂತವು, ಮಂಡಿ ನೋವು ಅವೆಲ್ಲ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಯಾರಿಗೆಲ್ಲ ಮಂಡಿ ನೋವಿದೆ ಎಲ್ಲ ಹುಷಾರಾಗಿ ಇರ್ಬೇಕಾಗುತ್ತೆ. ದ್ವಂದ್ವಜ 13, ಸನ್ನಿವಾತ 17, ಯಶ 3, ಗರ್ವ 5, ಉಗ್ರತ 7, ಪ್ರಪಂಚ 9. ಭೂತ ಬಾಧೆ 11, ಭೂತನಾಶ 13, ಗೃಹ ದೋಷ 15, ಗೃಹ ಶಾಂತಿ 17. ಅದೇ ರೀತಿ ಪುಣ್ಯ ಒಂದಕ್ಕೆ 58, ಪಾಪ 2ಕ್ಕೆ 18, ನಿಷ್ಪತ್ತಿ 6. ಅಂದ್ರೆ ನಾವಿಲ್ಲಿ ಏನ್ ನೋಡ್ಬೇಕು, ನಾವು 58 ಪುಣ್ಯ ಕೆಲ್ಸಗಳು ಮಾಡಿದ್ರೆ 1ನ ರೀತಿಯಲ್ಲಿ ತಗೋಬೇಕಾಗುತ್ತೆ. 2 ಪಾಪ ಮಾಡಿದ್ರೆ 18 ಪಾಪ ಮಾಡಿದ ರೀತಿಯಲ್ಲಿ ಈ ವರ್ಷ ಇರುತ್ತದೆ. ಜಾಗತಿಕ ಫಲ ನೋಡೋಣ. ಜಾಗತಿಕ ಫಲ ವಿಚಾರ ಅಂದ್ರೆ ಮನ್ರೂಪ ಶಾಲಿವಾಹನ ಶಕೆ 1946ನೇ ಶ್ರೀ ಕ್ರೋಧಿನಾಮ ಸಂವತ್ಸರ, ರೇವತಿ ನಕ್ಷತ್ರ, ವೈದ್ಯುತಿ ಯೋಗ, ಕಿಂಸುಗ್ನ ಕರಣ, ಧನಸ್ಸು ಲಗ್ನ ವೇಳೆಯಲ್ಲಿ ಪ್ರವೇಶಿಸಲಾಗಿದೆ. ಧನಸ್ಸು ಲಗ್ನ ಪ್ರವೇಶದ ಫಲಗಳು. ಧನಸ್ಸು ಲಗ್ನದ ಪ್ರವೇಶವಾದ ಫಲಗಳನ್ನ ನಾವೀಗ ನೋಡೋಣ. ದೇಶದ ಮಧ್ಯಮ ರಾಜ್ಯದಲ್ಲಿ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮಧ್ಯದಲ್ಲಿ ಇರುವಂತ ರಾಜ್ಯಗಳಲ್ಲಿ ಅತಿವೃಷ್ಟಿಯನ್ನ, ಪೂರ್ವಕ್ಕೆ ಇರೋ ರಾಜ್ಯಗಳಲ್ಲಿ ಸಮೃದ್ಧಿಯನ್ನ, ಪಶ್ಚಿಮ ರಾಜ್ಯಗಳಲ್ಲಿ ನಿತ್ಯೋಪಯೋಗಿ ಆಹಾರ ಧಾನ್ಯಗಳು ಮಂದಿಯಾಗಿ ಮಾರಾಟವಾಗುತ್ತವೆ. ಅದೇ ನಾವಿರೋ ರಾಜ್ಯ ಅಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಎಲ್ಲಾ ರೀತಿಯಾದಂತ ಮಿಶ್ರ ಫಲಗಳನ್ನು ನಾವು ಕಾಣ್ಲಿಕ್ಕೆ ಸಿಗುತ್ತದೆ. ವೃಷಭ ರಾಶಿ ಗುರುಗ್ರಹದ ಫಲಗಳು. ದ್ವಿದಳ ಧಾನ್ಯಗಳು ಫಲಿಸುತ್ತವೆ. ವೃಷಭ ರಾಶಿ ಗುರುಗ್ರಹಕ್ಕೆ ಬಂದಾಗ ಏನೇನ್ ಫಲ ಸಿಗುತ್ತೆ? ದ್ವಿದಳ ಧಾನ್ಯಗಳು ಫಲಿಸುತ್ತವೆ.
ವೈಶಾಖ ಆಶ್ವಿಜ ಮಾಸದಲ್ಲಿ ಸ್ತ್ರೀಯರಿಗೆ ಮಹಿಷಾದಿಗಳಿಗೆ ರೋಗ ಬಾಧೆಗಳು ಅಂದ್ರೆ ಸ್ತ್ರೀಯರಿಗೆ ಸಂಬಂಧಿಸಿದ ರೋಗಗಳು ಹಾಗೂ ಗೋಗಳಿಗೆ ಮಹಿಷಗಳಿಗೆ ಸಂಬಂಧಿಸಿದ ರೋಗಗಳು ಬರುವ ಸಾಧ್ಯತೆಗಳು ಹೆಚ್ಚಿದೆ. ಉತ್ತರ ರಾಜ್ಯಗಳಲ್ಲಿ ಅಕಾಲ ವೃಷ್ಟಿ ಅಂದ್ರೆ ಬೇಡದೇ ಇರೋ ಸಮಯಕ್ಕೆಲ್ಲ ಮಳೆಯಾಗುತ್ತೆ. ಎಣ್ಣೆ ಕಾಳುಗಳು ಸಾಧಾರಣವಾಗಿ ಫಲಿಸುತ್ತದೆ. ಅಂದ್ರೆ ಎಣ್ಣೆಗೆ ಸಂಬಂಧಿಸಿದಂತ ಬೀಜಗಳು ಕಾಳುಗಳೇನಿದೆ ಅದು ಸಾಧಾರಣವಾದ ಬೆಳೆ ಇರುತ್ತದೆ. ಜ್ಯೇಷ್ಠ ಶ್ರಾವಣ ಮಾಸದಲ್ಲಿ ಅಧಿಕ ವೃಷ್ಟಿ. ಜ್ಯೇಷ್ಠ ಮತ್ತು ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಮಳೆಗಳು ಆಗುತ್ತವೆ. ಈಶಾನ್ಯ ರಾಜ್ಯಗಳಲ್ಲಿ ಅರಾಜಕತೆ ಉಂಟಾಗುತ್ತದೆ. ಈ ತುಪ್ಪ ಎಣ್ಣೆ ಬೆಲೆನು ಅತಿ ಹೆಚ್ಚಾಗುತ್ತದೆ. ಯಾವಾಗ ಗೋಗಳಿಗೆ ರೋಗ ಬರಕ್ ಸ್ಟಾರ್ಟ್ ಆಗುತ್ತೋ ಅದಕ್ಕೆ ಸಂಬಂಧಿಸಿದಂತ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗಿ ಆಗುತ್ತಲ್ವಾ. ಅದೇ ರೀತಿ ಕುಂಭ ರಾಶಿಗೆ ಸ್ಥಿರವಾಗಿರುವಂತ ಶನಿ ಗ್ರಹ ಈ ವರ್ಷ ಯಾವ್ಯಾವ ಫಲಗಳನ್ನ ಕೊಡ್ತಾನೆ ಅಂದ್ರೆ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ನಮ್ಮ ಮನೆಗೆ ಬೇಕಾದಂತ ಅಗತ್ಯ ವಸ್ತುಗಳು ಯಾವಾಗ ಆಷಾಢ ಮಾಸದಿಂದ ಮುಂದೆ 5 ಮಾಸದವರೆಗೆ ಯಾವ್ಯಾವ ಅಗತ್ಯ ವಸ್ತು ಅಂದ್ರೆ ಗೋಧಿ, ಅಕ್ಕಿ, ಹೆಸರು ಬೇಳೆ, ಸಕ್ಕರೆ, ಗೃಹ ನಿರ್ಮಾಣ ಸಾಮಗ್ರಿಗಳು, ಕೃಷಿ ಉಪಕರಣಗಳ ಬೆಲೆ ಜಾಸ್ತಿ ಆಗುತ್ತೆ. ಇದ್ರಿಂದ ಯಾರಿಗ ಉಪಯೋಗ? ಬೆಲೆ ಜಾಸ್ತಿ ಆಗೋದ್ರಿಂದ ಯಾರೆಲ್ಲ ಧಾನ್ಯ ಸಂಗ್ರಹ ಮಾಡಿರ್ತಾರೆ ವರ್ತಕರು ಅವರಿಗೆ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತೆ ಈ ವರ್ಷ. ಅದೇ ರೀತಿ ವೃಷ್ಟಿ ವಿಚಾರಕ್ಕೆ ಬಂದ್ರೆ ಈ ಸಂವತ್ಸರದಲ್ಲಿ ಬಹುತೇಕ ಮಳೆಗಳು ಜಲಲಗ್ನದಲ್ಲಿ ಹಾಗೂ ವೃಷ್ಟಿಗೆ ಕಾರಕನಾದ ಶುಕ್ರ ಗ್ರಹದ ದಿನವೇ ಆರಂಭ ಆಗೋದ್ರಿಂದ ಶುಕ್ರನು ಉಚ್ಚನಾಗಿರೋದ್ರಿಂದ ದೇಶದಾದ್ಯಂತ ಸಮಾನ ವೃಷ್ಟಿ ಯೋಗ ಇರುತ್ತದೆ. ಸಕಾಲದಲ್ಲಿ ಸುವೃಷ್ಟಿಯಾಗಿ ಕೃಷಿಕರು ಸಂತೃಪ್ತಿಯನ್ನು ಹೊಂದುತ್ತಾರೆ. ಜ್ಞಾನಕಾರಕರಾದ ಬೃಹಸ್ಪತಿಯು ಬುಧರೊಡನೆ ಜ್ಞಾನ ಸ್ಥಾನದಲ್ಲಿರೋದ್ರಿಂದ ಬುಧನ್ ಜೊತೆ ಗುರು ಇರೋದ್ರಿಂದ ವಿದ್ಯಾ ಇಲಾಖೆಗೆ ಸಂಬಂಧಪಟ್ಟಂಗೆ ಹಾಗೂ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಂಬಂಧಪಟ್ಟಂಗೆ ಒಳ್ಳೆಯ ಫಲಿತಾಂಶವಿದ್ದು ವಿದ್ಯಾರ್ಥಿಗಳಿಗೆ ಮನೋಲ್ಲಾಸ ಆಗುವಂತ ಒಂದು ವರ್ಷ. ಈ ಸಂವತ್ಸರದಲ್ಲಿ ನಾವು ಮುಹೂರ್ತಗಳನ್ನ ನೋಡೋದಾದ್ರೆ ನೋಡಿ, ನಾವ್ ಯಾವಾಗ್ಲೂ ಗುರುಬಲ ಮತ್ತು ಶನಿ ಬಲದ ಬಗ್ಗೆ ಪ್ರತಿ ವರ್ಷ ನಾವು ವಿಚಾರಿಸ್ತೀವಿ. ಯಾಕೆ ಗುರುಬಲ ಶನಿ ಬಲ? ಆ ಟೈಮಲ್ಲಿ ನಾವು ಏನ್ ಮಾಡಿದ್ರು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ನೋಡಿ, ಈ ಸಂವತ್ಸರದಲ್ಲಿ ಗುರುವು ಚೈತ್ರ ಮಾಸದ ಬಹುಳ ಸಪ್ತಮಿ ದಿನ ಅಂದ್ರೆ 1ನೇ ತಾರೀಕು 5ನೇ ತಿಂಗಳು 2024 ಮೇ 2024 1ನೇ ತಾರೀಕು ಬುಧವಾರ ಹಗಲಲ್ಲಿ 1 ಗಂಟೆಯಲ್ಲಿ ಕೃತಿಕಾ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ. 2ನೇ ಪಾದ ಕೃತಿಕಾ ನಕ್ಷತ್ರ 2ನೇ ಪಾದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ವೃಷಭ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಏನೆಲ್ಲ ಫಲಗಳು? ಸಾಧಾರಣವಾದ ಮಳೆ, ಅದೇ ರೀತಿ ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ, ಹೇಳಿದ್ನಲ್ಲ ಹಸುಗಳಿಗೆ ದನ ಕರುಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇರುತ್ತೆ. ಹೈನಮೋದ್ಯ ಪದಾರ್ಥಗಳು ಯಾವಾಗ ದನಗಳಿಗೆ ಸಮಸ್ಯೆ ಆಗುತ್ತೆ ಅವಾಗ ಅದಕ್ಕೆ ಸಂಬಂಧಪಟ್ಟಂತ ಪದಾರ್ಥಗಳಿಗೆ ವಸ್ತುಗಳ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೆ. ಪ್ರಜೆಗಳಿಗೆ ಅಸಂತೋಷ ಅನ್ನೋದು ಇರುತ್ತೆ. ಅದೇ ರೀತಿಯಲ್ಲಿ ಗುರು ಯಾವಾಗ ವಕ್ರಿ ಆಗ್ತಾನೆ? 9/10/2024 ರಂದು ವಕ್ರಿ ಆಗ್ತಾನೆ. ಅಂದ್ರೆ ಅಕ್ಟೋಬರ್ 9ನೇ ತಾರೀಕು ಈ ವರ್ಷ ವಕ್ರಿಯಾಗಿ ಮುಂದಿನ ವರ್ಷ ಅಂದ್ರೆ ನೆಕ್ಸ್ಟ್ ಕ್ಯಾಲೆಂಡರ್ ಇಯರ್ ಹೇಳ್ತಾ ಇದ್ದೀನಿ, ಮುಂದಿನ ಯುಗಾದಿ ಅಲ್ಲ, ಫೆಬ್ರವರಿ 4ನೇ ತಾರೀಕು 2025 ಅಂದು ವಕ್ರತ್ಯಾಗ ಮಾಡ್ತಾರೆ ಗುರುಗಳು. ಅರ್ಥ ಆಯ್ತಾ? ಈ ರೀತಿ ವಕ್ರಿ ಆಗಿದ್ದಾಗ ಯಾವುದೇ ರೀತಿಯ ಧಾರ್ಮಿಕ ಕೆಲಸಗಳನ್ನ ನಾವು ಮಾಡಬಾರ್ದು. ಯಾಕಂದ್ರೆ ಗುರು ಧರ್ಮಕ್ಕೆ ಕಾರಕರು. ಯಾವಾಗ ಧರ್ಮಕ್ಕೆ ಕಾರಕರಾಗಿರೋರು ವಕ್ರವಾಗಿರ್ತಾರೆ
ಅಂತ ಸಮಯದಲ್ಲಿ ಧಾರ್ಮಿಕ ಕೆಲಸಗಳನ್ನ, ಮದುವೆಗಳಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಧಾರ್ಮಿಕತೆಗೆ ಸಂಬಂಧಪಟ್ಟ ಕೆಲಸಗಳನ್ನ ನಾವು ಶುರು ಮಾಡಿದಾಗ ಗುರು ವಕ್ರತ್ಯಾಗ ಮಾಡಿದ ದಿನ ನಾವು ಧಾರ್ಮಿಕತೆಯನ್ನ ನಾವು ಬಿಡ್ಬಿಡೋಂತ ಸಮಸ್ಯೆಗಳು ದೂರ ಆಗುವಂತ, ಧಾರ್ಮಿಕತೆಯಿಂದ ದೂರ ಆಗುವಂತ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಆದ್ರಿಂದ ಗುರು ವಕ್ರಿಯಾದಾಗ ಹಾಗೂ ಶನಿ ವಕ್ರಿಯಾದಾಗ ಯಾವುದೇ ರೀತಿಯ ಧಾರ್ಮಿಕ ಕೆಲಸಗಳು, ಮದ್ವೆ ಮುಂಜಿಗಳು, ನಾಮಕರಣಗಳು ಅಂತ ಒಳ್ಳೆ ಕೆಲಸಗಳನ್ನ ನಾವು ಮಾಡಬಾರ್ದು. ಯಾವಾಗ ಗುರು ವಕ್ರಿ ಆಗ್ತಾರೆ? 9/10/2024 ವಕ್ರಿಯಾಗಿ 4/2/2025 ವಕ್ರತ್ಯಾಗ ಮಾಡ್ತಾರೆ. ಅದೇ ರೀತಿ ಶನಿ ಗ್ರಹರು ಹೇಗಿರ್ತಾರೆ ಈ ವರ್ಷ? ಯಾವಾಗ ವಕ್ರರಾಗ್ತಾರೆ ನೋಡಿ. ಶನೇಶ್ವರರು ವರ್ಷಾದಿಯಿಂದ ವರ್ಷಾಂತ್ಯದವರೆಗೂ ಕುಂಭ ರಾಶಿಯಲ್ಲೇ ಇರ್ತಾರೆ. 29/3/2025 ಮಾರ್ಚ್ 29/2025 9:44 ರಾತ್ರಿಗೆ ಮೀನ ರಾಶಿಗೆ ಪ್ರವೇಶ ಮಾಡ್ತಾರೆ ನೋಡಿ. 25 ಮಾರ್ಚ್ 29/2025 ರಾತ್ರಿ 9:44 ಶನಿ ಗ್ರಹರು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದೇ ರೀತಿ 30/6/2024 ಅಂದ್ರೆ ಜೂನ್ 30ನೇ ತಾರೀಕಿಂದ 15/11/2024 ಜೂನ್ 30ನೇ ತಾರೀಕು ವಕ್ರಿಯಾಗಿ 15/11 ಅಂದ್ರೆ ನವೆಂಬರ್ 15ನೇ ತಾರೀಕು 2024 ಇದೇ ವರ್ಷ ವಕ್ರತ್ಯಾಗ ಮಾಡ್ತಾರೆ ನೋಡಿ. ಕುಂಭ ರಾಶಿಯಲ್ಲಿ ಶನೇಶ್ವರ ಇರೋದ್ರಿಂದ ಏನು ಫಲ ಅಂದ್ರೆ ನಿತ್ಯೋಪಯೋಗಿ ಆಹಾರ ಧಾನ್ಯಗಳು, ಹೇಳಿದ್ನಲ್ಲ ಆಗ್ಲೇನೆ, ಆಹಾರ ಧಾನ್ಯಗಳು ಈ ವರ್ಷ ರೇಟ್ ಜಾಸ್ತಿ ಆಗುತ್ತೆ ಅಂತ. ಆ ರೀತಿಯಲ್ಲಿ ನಿತ್ಯ ಬಳಸುವಂತ ಆಹಾರ ಧಾನ್ಯಗಳ ಬೆಲೆ ಜಾಸ್ತಿ ಆಗುತ್ತೆ ಹಾಗೂ ಯಥೇಚ್ಛವಾಗಿ ಮಾರ್ತಾರೆ ಕೂಡ. ಪ್ರತಿಯೊಬ್ರು ನಿತ್ಯೋಪಯೋಗಿ ಧಾನ್ಯಗಳನ್ನ ಯಥೇಚ್ಛವಾಗಿ ಕೊಂಡುಕೊಳ್ತಾರೆ. ಮಾಘ ಮಾಸದಲ್ಲಿ ವೃಷ್ಟಿಯಾಗುವ ಸಂಭವ, ಅಂದ್ರೆ ಮಾಘ ಮಾಸದಲ್ಲಿ ಮಳೆ ಆಗುವ ಸಂಭವ ಜಾಸ್ತಿ. ಚೈತ್ರದ ಧಾನ್ಯ ವ್ಯಾಪಾರಿಗಳಿಗೆ ಹೇರಳವಾದ ಲಾಭ, ಅಂದ್ರೆ ಧಾನ್ಯ ವ್ಯಾಪಾರಗಳು ಯಾರು ಇರ್ತಾರೆ ಅವ್ರಿಗೆ ಒಳ್ಳೆ ಲಾಭ ಇರುತ್ತೆ. ಕೃಷಿ ಉಪಕರಣಗಳು, ಆಗ್ಲೇನೆ ಹೇಳ್ದಂಗೆ ಕೃಷಿಗೆ ಸಂಬಂಧಿಸಿದಂತ ಉಪಕರಣಗಳ ಬೆಲೆ ಜಾಸ್ತಿ ಆಗತ್ತೆ. ಕೃಷಿ ಸಸ್ಯಗಳಿಗೆ ಕೀಟ ಮತ್ತು ರೋಗ ಬಾಧೆ ಅಧಿಕವಾಗುತ್ತದೆ ನೋಡಿ. ಯಾವಾಗ ಮಳೆಗಿಂತ ಬಿಸಿಲು ಹಾಗೂ ಗಾಳಿ ಜಾಸ್ತಿ ಇರುತ್ತೆ ಅವಾಗ ಕೃಷಿಗಳಿಗೆ ಕೀಟ ಬಾಧೆ ಅನ್ನೋದು ಬಂದೇ ಬರುತ್ತೆ ನೋಡಿ. ಅದೇ ರೀತಿ ಗುರು ಶುಕ್ರರು ಅಸ್ತ ಆದಾಗ, ಗುರು ಶುಕ್ರರು ಅಸ್ತ ಆಗೋದು ಅಂದ್ರೆ ಏನು? ಗುರು ಅಥವಾ ಶುಕ್ರರು ಸೂರ್ಯಗ್ರಹರ ಜೊತೆ ಸಂಬಂಧಕ್ಕೆ ಬಂದಾಗ ಅಥವಾ ಸೂರ್ಯಗ್ರಹರ ಜೊತೆ ಬಂದಾಗ ಏನಾಗುತ್ತೆ? ಗುರು ಅಥವಾ ಶುಕ್ರರು ಯಾವುದೇ ಗ್ರಹ ಸೂರ್ಯಗ್ರಹರ ಜೊತೆ ಬಂದಾಗ ಅವರ ಗ್ರಹದ ಏನು ಶಕ್ತಿ ಇರುತ್ತೆ ಅದು ಸೂರ್ಯರಿಗೆ ಹೋಗುತ್ತದೆ. ಅದೇ ರೀತಿ ಗುರು ಹಾಗೂ ಶುಕ್ರ ಗ್ರಹರ ಶಕ್ತಿ ಸೂರ್ಯಗ್ರಹರಿಗೆ ಹೋದಾಗ ಏನಾಗುತ್ತೆ? ನಮ್ಗೆ ಒಳ್ಳೆ ಫಲಗಳು ಸಿಕ್ಕೋದು ಇಲ್ಲ. ಯಾವ ರೀತಿ ಒಳ್ಳೆ ಫಲಗಳು, ಯಾವುದ್ರಲ್ಲಿ ಇದು ಎಫೆಕ್ಟ್ ಆಗುತ್ತೆ ಅಂದ್ರೆ, ಸಂತಾನೋತ್ಪತ್ತಿಯ ಸಮಯದಲ್ಲಿ ಗುರು ಅಥವಾ ಶುಕ್ರರ ಅಸ್ತ ಆಗಿದ್ರೆ ಒಳ್ಳೆಯ ಸಂತಾನ ಆಗಲ್ಲ. ಮದ್ವೆ ಮಾಡಿದ್ರು ತಪ್ಪಿಲ್ಲ, ಆದ್ರೆ ಸಂತಾನೋತ್ಪತ್ತಿಗೆ ಕೈ ಹಾಕ್ಬಾರ್ದು ನೋಡಿ. ಯಾವಾಗ ಗುರು ಅಸ್ತ ಆಗ್ತಾರೆ? ಗುರು ಶ್ರೀ ಶಕೆ 1946 ಕ್ರೋಧಿ ನಾಮ ಸಂವತ್ಸರ ಚೈತ್ರ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಮಂಗಳವಾರ 7/5/2024 ದಿವಸ ಗುರು ಪಶ್ಚಿಮ ದಿಕ್ಕಿನಲ್ಲಿ ಅಸ್ತವಾಗ್ತಾರೆ. ಅಂದ್ರೆ ಮೇ 7ನೇ ತಾರೀಕು ಗುರು ಅಸ್ತರಾಗಿ ವೈಶಾಖ ಮಾನ ಕೃಷ್ಣ ಪಕ್ಷ ಸಪ್ತಮಿ ಗುರುವಾರ 30/5/24 ಅಂದ್ರೆ ಮೇ 30ನೇ ತಾರೀಕು ಗುರು ಪೂರ್ವ ದಿಕ್ಕಿನಲ್ಲಿ ಉದಯವಾಗ್ತಾರೆ, ಅಸ್ತ ಇರೋದಿಲ್ಲ. ಅಲ್ಲಿಯವರೆಗೆ ಯಾವುದೇ ಶುಭ ಮುಹೂರ್ತಗಳು ಇರೋದಿಲ್ಲ. ಅದೇ ರೀತಿ ಶುಕ್ರರು ಯಾವಾಗ ಅಸ್ತರಾಗ್ತಾರೆ ಅಂದ್ರೆ 1946 ಕ್ರೋಧಿನಾಮ ಸಂವತ್ಸರ ವೈಶಾಖ ಮಾಸ ಶುಕ್ಲ ಪಕ್ಷ ಸಪ್ತಮಿ ಮಂಗಳವಾರದ ದಿನ
ಅಂದ್ರೆ 14/5/2024 ಮೇ 14ನೇ ತಾರೀಕು ಪೂರ್ವ ದಿಕ್ಕಿನಲ್ಲಿ ಶುಕ್ರರು ಅಸ್ತರಾಗಿ ಮುಂದೆ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಿತೀಯ ರವಿವಾರ 2ನೇ ರವಿವಾರ 23/6ರಂದು ಶುಕ್ರರು ಪಶ್ಚಿಮ ದಿಕ್ಕಿನಲ್ಲಿ ಉದಯವಾಗ್ತಾರೆ. ಅದೇ ರೀತಿ ಕ್ರೋಧಿನಾಮ ಸಂವತ್ಸರ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ಮಂಗಳವಾರ 18/3/25ನೇ ದಿವಸ ಪಶ್ಚಿಮ ದಿಕ್ಕಿನಲ್ಲಿ ಶುಕ್ರರು ಅಸ್ತವಾಗಿ ಮುಂದೆ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ದಿನ 28/3/25 ಅಂದ್ರೆ ಮಾರ್ಚ್ 28ನೇ ತಾರೀಕು 28/3/25 ಅಂದ್ರೆ ಮಾರ್ಚ್ 28ರಂದು ಶುಕ್ರರು ಪೂರ್ವ ದಿಕ್ಕಿನಲ್ಲಿ ಉದಯವಾಗ್ತಾರೆ. ಅದೇ ರೀತಿ ವೈಶಾಖ ಮಾಸ ಶುಕ್ಲ ಪಕ್ಷ ಪ್ರತಿಪದ ದಿನ ಅಂದ್ರೆ ಗುರುವಾರ ಮೇ 9ನೇ ತಾರೀಕು 9/5/24ರಿಂದ ಬುಧವಾರ 23/5/24ರವರೆಗೆ ವಾಸ್ತು ಪುರುಷರು ರಾಜಯೋಗ ಮಾಡ್ತಾರೆ. ಶ್ರಾವಣ ಮಾಸ ಶುಕ್ಲ ಮಾಸ ಸೋಮವಾರ 5/8/24ರಿಂದ ಸೋಮವಾರ 19/8/24ರವರೆಗೆ ವಾಸ್ತು ಪುರುಷರು ರಾಜಯೋಗ ಮಾಡ್ತಾರೆ. ಮತ್ತೊಮ್ಮೆ ಕಾರ್ತೀಕ ಮಾಸ ಶುಕ್ಲ ಪಕ್ಷ ದಿನಾಂಕ ಶನಿವಾರ 2/11/2024ರಿಂದ ಗುರುವಾರ 5/11/24ರವರೆಗೂ ವಾಸ್ತು ಪುರುಷರು ಮತ್ತೊಮ್ಮೆ ರಾಜಯೋಗಕ್ಕೆ ಬರ್ತಾರೆ. ಕೊನೆಯದಾಗಿ ಮಾಘ ಮಾಸ ಶುಕ್ಲ ಪಕ್ಷ ದಿನ 30/1/25ರಿಂದ 12/2/25ರವರೆಗೆ ವಾಸ್ತು ಪುರುಷರು ರಾಜಯೋಗ ಮಾಡ್ತಾರೆ. ವಾಸ್ತು ಪುರುಷರು ರಾಜಯೋಗ ಮಾಡೋದು ಅಂದ್ರೆ ಏನು? ವಾಸ್ತು ಪುರುಷರು ರಾಜಯೋಗ ಇದ್ದಾಗ ನಾವು ಭೂಮಾತೆಗೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯ ಅಂದ್ರೆ ಮನೆ ಕಟ್ಟಕ್ಕೆ ಶುರು ಮಾಡೋದಾಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಹೊಸ ಮನೆಗೆ ಹೋಗೋದಾಗಿರ್ಬೋದು, ನಾಟಿ ಮಾಡೋದಾಗಿರ್ಬೋದು, ರೈತರು ಇದು ವಾಸ್ತು ಪುರುಷರು ರಾಜಯೋಗದಲ್ಲಿ ಇರುವಂತ ಟೈಮಲ್ಲಿ ಮಾಡಿದ್ರೆ ಅವ್ರಿಗೆ ಒಳ್ಳೆಯ ಫಲಿತಾಂಶ ಅನ್ನೋದು ಸಿಕ್ಕತ್ತೆ, ಒಳ್ಳೇದಾಗುತ್ತೆ ಅಂತ ನಾವು ವಾಸ್ತು ಪುರುಷರು ಯಾವ ದಿನ ರಾಜಯೋಗದಲ್ಲಿ ಇರ್ತಾರೆ ಆ ದಿನ ಭೂಮಿ ತಾಯಿಗೆ ಸಂಬಂಧಿಸಿದಂತ ಕೆಲಸಗಳನ್ನ ಶುರು ಮಾಡ್ಬೇಕಾಗುತ್ತೆ ಅಂತಲ್ಲ. ಗುರು ಗ್ರಹಚಾರ ಫಲ, ಶನಿ ಗ್ರಹಚಾರ ಫಲ ನೋಡ್ಕೊಂಡ್ ಬಂದ್ವಿ. ಅದೇ ರೀತಿ ವರ್ಷದಲ್ಲಿ ಯಾವಾಗ ಗ್ರಹಣ ಆಗುತ್ತೆ, ಯಾವಾಗ ಗ್ರಹಣ ಆಗುತ್ತೆ ಅಂದ್ರೆ ನೋಡಿ, ಮಚ್ಚಾಯ ಚಂದ್ರ ಗ್ರಹಣ 18/9/2024 ಬುಧವಾರ ಈ ಗ್ರಹವು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಹುಣ್ಣಿಮೆ ದಿನ ಬಚ್ಚಾಯ ಚಂದ್ರ ಗ್ರಹಣ ಆಗುತ್ತೆ. ಈ ಗ್ರಹಣ ಇಲ್ಲದಿರೋದರಿಂದ ಈ ಗ್ರಹಣ ಅಲ್ಲದೆ ಇರೋದ್ರಿಂದ ಆಚರಣೆ ಇರೋದಿಲ್ಲ. ಅದೇ ರೀತಿ ಕಂಕಣ ಸೂರ್ಯ ಗ್ರಹಣ 2/10/2024 ಬುಧವಾರ ಈ ಗ್ರಹ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಕಂಕಣ ಸೂರ್ಯ ಗ್ರಹಣ ಸಂಭವಿಸುವುದು. ಈ ಗ್ರಹಣವು ದಕ್ಷಿಣ ಭಾರತದಲ್ಲಿ ಗೋಚಾರವಿರುವುದಿಲ್ಲ. ನೋಡಿ, ಕಂಕಣ ಸೂರ್ಯ ಗ್ರಹಣ 2/10/24ರಂದಿರುತ್ತೆ. ಅದು ದಕ್ಷಿಣ ಭಾರತದಲ್ಲಿ ಗೋಚಾರವಿರೋದಿಲ್ಲ. ಅದೇ ರೀತಿಯಲ್ಲಿ 14/3/25 ಶುಕ್ರವಾರ ಈ ಗ್ರಹಣವು ಫಾಲ್ಗುಣ ಮಾಸದಲ್ಲಿ ಶುಕ್ಲ ಪಕ್ಷ ಹೋಳಿ ಹುಣ್ಣಿಮೆ ದಿನ ಖಂಡಗ್ರಾಸ ಚಂದ್ರಗ್ರಹಣ ಸಂಭವಿಸುವುದು. ಈ ಗ್ರಹಣವು ಭಾರತದಲ್ಲಿ ಗೋಚಾರವಿಲ್ಲೋದರಿಂದ ಧಾರ್ಮಿಕ ಆಚರಣೆ ಇರೋದಿಲ್ಲ. ಸೂರ್ಯಗ್ರಹಣ 29/3/25ರಂದು ಶನಿವಾರ ಈ ಗ್ರಹವು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಯುಗಾದಿ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಸಂಭವಿಸುತ್ತದೆ. ಅಂದ್ರೆ ಬರೋ ವರ್ಷ ಯುಗಾದಿಯ ದಿನ ಸೂರ್ಯಗ್ರಹಣ ಇರುತ್ತೆ. ಈ ಗ್ರಹಣವು ಸಹ ಭಾರತದಲ್ಲಿ ಗೋಚರವಾಗುವುದಿಲ್ಲ, ಆದ್ದರಿಂದ ಧಾರ್ಮಿಕ ಆಚರಣೆ ಇರುವುದರಿಂದ. ಅದೇ ರೀತಿ ಮಕರ ಸಂಕ್ರಾಂತಿ ಫಲ. ಮಕರ ಸಂಕ್ರಾಂತಿ ಫಲ ಅಂದ್ರೇನು? ಸಂಕ್ರಾಂತಿ ಬರುತ್ತಲ್ಲ ಈ ವರ್ಷ, ಆ ಸಂಕ್ರಾಂತಿಯ ಫಲ ಏನು? ಕ್ರೋಧಿನಾಮ ಸಂವತ್ಸರ ಮಕರ ಸಂಕ್ರಾಂತಿ ಫಲ ವಿಚಾರ. ಈ ಶ್ರೀ ಮನ್ಯಪ್ಪ ಶಾಲಿವಾಹನಕ್ಕೆ
1946 ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ಪ್ರತಿಪದ ಮಂಗಳವಾರ ದಿನಾಂಕ 14/1/25 ಬೆಳಿಗ್ಗೆ 8:55 ರವಿಯು ಉತ್ತರಾಷಾಢ ನಕ್ಷತ್ರ 2ನೇ ಪಾದ ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಈ ಸಂಕ್ರಾಂತಿಯ ಸ್ವರೂಪ ಹೇಗಿರುತ್ತಪ್ಪ ಅಂದ್ರೆ ಕುಮಾರಿ ವಯೋಮಾನದ ಅಂದ್ರೆ ಹುಡುಗಿಯ ರೀತಿ, ಕುಮಾರಿ ಮದ್ವೆ ಆಗದೆ ಇರುವಂತ ಕನ್ಯೆಯ ರೀತಿಯಲ್ಲಿರುವಂತ ಮಹೋದರಿ ಎಂಬ ಹೆಸರಿನಿಂದ ಸಂಕ್ರಾಂತಿ ದೇವಿಯು ಯಾವ ರೀತಿ ಇರ್ತಾಳೆ ನೋಡಕ್ಕೆ, ನಿಂಬೋದಕದಿಂದ ಸ್ನಾನ ಮಾಡಿಕೊಂಡು ಶರೀರಕ್ಕೆ ಕುಂಕುಮ ಲೇಪನ ಮಾಡಿಕೊಂಡು ಹಳದಿ ವರ್ಣದ ವಸ್ತ್ರವನ್ನು ಧರಿಸಿ ಎಲೆ ಹಸಿರು ವರ್ಣದ ಕುಂಚಕ ಮುತ್ತಿನ ಕೈ ಬಳೆಗಳು ಧಾರಣ ಮಾಡಿಕೊಂಡು ಜಾಜಿ ಪುಷ್ಪವನ್ನು ಮುಡಿದು ರತ್ನವರ್ಣದ ಛತ್ರಿ ಹಿಡಿದು ಗದಾಧಾರಿಯಾಗಿ ಬೆಳ್ಳಿ ಪಾತ್ರೆಯಲ್ಲಿ ಪಾಯಸವನ್ನು ಭಕ್ಷಿಸುತ್ತಾ ವ್ಯಾಘ್ರವಾಹನ ಉಪವಾಹನದಲ್ಲಿ ಕುಳಿತ ಭಂಗಿಯಲ್ಲಿ ಪಶ್ಚಿಮ ದಿಕ್ಕಿನಿಂದ ಆಗಮಿಸಿ ಅಗ್ನಿ ದಿಕ್ಕನ್ನು ದೃಷ್ಟಿಸುತ್ತಾ ಪೂರ್ವ ದಿಕ್ಕಿಗೆ ಪ್ರಯಾಣಿಸುತ್ತಾಳೆ. ಇದು ಸಂಕ್ರಾಂತಿ ಮಾತೆಯ ಒಂದು ರೂಪ. ಸಂಕ್ರಾಂತಿ ವಿಶೇಷ ಫಲ ವಿಚಾರ ಹೇಗಿರುತ್ತಪ್ಪ ಅಂದ್ರೆ ಸಂಕ್ರಾಂತಿ ದೇವಿಯು ಬಳಸಿರುವ ಮೇಲ್ಕಂಡ ವಸ್ತುಗಳು ತೇಜಿಯಾಗುತ್ತವೆ. ಅಂದ್ರೆ ಆ ತಾಯಿ ಏನೇನ್ ವಸ್ತುಗಳನ್ನ ಬಳಸ್ಕೊಂಡ್ ಬಂದಿರ್ತಾಳೆ ಅದ್ರ ಎಲ್ಲದರ ದರ ಹೆಚ್ಚಾಗುತ್ತೆ. ಆಗಮ ದಿಕ್ಕಿನ ಪ್ರದೇಶಗಳಲ್ಲಿ ಸುಭಿಕ್ಷವು ಗಮನ ಮತ್ತು ದೃಷ್ಟಿ ಇರುವ ದಿಕ್ಕಿನಲ್ಲಿ ಪ್ರದೇಶದ ಸಮಸ್ಯೆಗಳಿಗೆ ತೋರಿ ಬರ್ತದೆ. ಅಂದ್ರೆ ಯಾವ ದಿಕ್ಕಿಂದ ತಾಯಿ ಬಂದು ಆ ದಿಕ್ಕಲ್ಲಿ ಒಂದು ಸುಭಿಕ್ಷ ಅಂದ್ರೆ ಒಳ್ಳೆಯದಾಗುತ್ತೆ. ಯಾವ ದೃಷ್ಟಿ ಕಡೆ ಗಮನ ಹರಿಸ್ತಾರೆ, ಯಾವ ದೃಷ್ಟಿ ಕಡೆ ದಿಕ್ಕು ಅವರು ಹೋಗ್ತಾರೆ, ಆ ದಿಕ್ಕುಗಳಲ್ಲಿ ಸಮಸ್ಯೆ ಅನ್ನೋದು ಉದ್ಭವಿಸುತ್ತದೆ. ನೋಡಿ, ಜನ್ಮ ನಕ್ಷತ್ರ ರೀತಿಯ ಸಂಕ್ರಾಂತಿ ಫಲ ಅಂದ್ರೆ ಇಲ್ಲಿ ಕೆಲವು ನಕ್ಷತ್ರಗಳಲ್ಲಿ ಇರುವಂತ 27 ನಕ್ಷತ್ರಗಳಲ್ಲಿ ಕೆಲವು ನಕ್ಷತ್ರಗಳಿಗೆ ಪ್ರಯಾಣ, ಸುಖಭೋಗ, ಪೀಡೆ, ವಸ್ತ್ರದಾನ, ಧನಹಾನಿ, ಧನಲಾಭ ಅಂತ ಕೆಲವೊಂದು ವಿಂಗಡಣೆ ಮಾಡಿರ್ತಾರೆ. ಪುನರ್ವಸು, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಪ್ರಯಾಣ, ಸುಖಭೋಗ, ಮಗ ನಕ್ಷತ್ರ, ಉಭ ನಕ್ಷತ್ರ, ಉತ್ತರ ಹಸ್ತ, ಚಿತ್ತ, ಸ್ವಾತಿ ನಕ್ಷತ್ರ, ಪೀಡೆ, ವಿಶಾಖ, ಅನುರಾಗ ಹಾಗೂ ಜ್ಯೇಷ್ಠ ನಕ್ಷತ್ರ. ವಸ್ತ್ರದಾನ, ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ. ಪೂರ್ವಾಷಾಢ, ಧನಹಾನಿ, ಪೂರ್ವಭಾದ್ರ, ಉತ್ತರಾಭಾದ್ರ ಹಾಗೂ ರೇವತಿ. ಧನಲಾಭ, ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ ನಕ್ಷತ್ರ. ಇವೆಲ್ಲ ಫಲಗಳು ಮುಂದಿನ ಸಂಕ್ರಾಂತಿಯಂದು ನಮಗೆ ಅನುಭವಕ್ಕೆ ಬರುತ್ತೆ. ಈ ನವನಾಯಕರ ಫಲ ನೋಡೋಣ. ನವನಾಯಕರ ಫಲ ಅಂದ್ರೆ ರಾಜ ಯಾರು, ಮಂತ್ರಿ ಯಾರು ಅಂತ ನೋಡಿ. ಈ ವರ್ಷ ರಾಜ ಬಂದು ಕುಜ, ಮಂತ್ರಿ ಶನಿ, ಸೇನಾಧಿಪತಿ ಶನಿ, ಸಸ್ಯಾಧಿಪತಿ ಕುಜ, ಧಾನ್ಯಾಧಿಪತಿ ಚಂದ್ರ, ಅರ್ಘಾಧಿಪತಿ ಶುಕ್ರ, ಮೇಘಾಧಿಪತಿ ಶನಿ, ರಸಾಧಿಪತಿ ಗುರು, ನಿರಸಾಧಿಪತಿ ಕುಜ, ಪಶುಪಾಲಕ ಯಮ. ಧನಾಧಿಪತಿ ಉಪನಾಯಕರು ಯಾರ್ಯಾರು? ಧನಾಧಿಪತಿ ಚಂದ್ರ, ಪೂರ್ವ ಸಸ್ಯಾಧಿಪತಿ ಕುಜ, ಕೋಶಾಧಿಪತಿ ಕುಜ, ಅಗ್ನ್ಯಾಧಿಪತಿ ಶನಿ, ಪ್ರತಾಪಾಧಿಪತಿ ಶುಕ್ರ, ವೃಷಭಾಧಿಪತಿ ಶನಿ, ಪೋಷಕಾಧಿಪತಿ ಶುಕ್ರ, ನರಾಧಿಪತಿ ಕುಜ, ಗಿಡ ಬಳ್ಳಿಯ ಅಧಿಪತಿ ಶನಿ, ತೃಣಾಧಿಪತಿ ಶುಕ್ರ, ಸರ್ಪಾಧಿಪತಿ ಶನಿ, ಸ್ತ್ರೀಣಾಮಾಧಿಪತಿ ಶನಿ, ಮಂಗಲ್ಯಾಧಿಪತಿ ಗುರು. ಹಾಗೆ ಫಲಪುಷ್ಪಾಧಿಪತಿ ಶುಕ್ರ, ಅಪರ ಸಸ್ಯಾಧಿಪತಿ ಶನಿ, ಛತ್ರಾಧಿಪತಿ ಸೋಮ, ಯುದ್ಧಾಧಿಪತಿ ಶುಕ್ರ, ಅಶ್ವಾಧಿಪತಿ ಕುಜ, ಕರಾಧಿಪತಿ ಕುಜ, ದೇವಾಧಿಪತಿ ಚಂದ್ರ,
ದ್ರವ್ಯಾಧಿಪತಿ ಚಂದ್ರ, ವಸ್ತ್ರಾಧಿಪತಿ ಬುಧ, ಕಷ್ಟಾಧಿಪತಿ ಬುಧ, ಮೃಗಾಧಿಪತಿ ರವಿ, ನವರತ್ನಾಧಿಪತಿ ಶುಕ್ರ, ಸರ್ವೇಶಾಮಧಿಪತಿ ಕುಜ. ನೋಡಿ, ನೂತನ ಸಂವತ್ಸರ ಪ್ರವೇಶ ಕುಂಡಲಿ ತತ್ಫಲಗಳು ಅಂದ್ರೆ ಶ್ರೀ ಮನ್ರೂಪ ಶಾಲಿವಾಹನ ಶಕೆ 1914, ಕ್ರೋಧಿ ನಾಮ ಸಂವತ್ಸರ, ರೇವತಿ ನಕ್ಷತ್ರ, ವೃದ್ಧಿ ಯೋಗ, ಕಿಂಸ್ತುಗ್ನಕರಣ ಧನಸ್ಸು ಲಗ್ನದಲ್ಲಿ ಪ್ರವೇಶವಾಗಲಿದೆ. ನೋಡಿ, ಸಂವತ್ಸರದ ರಾಜ ಯಾರು ಅಂತ ಹೇಳಿದ್ರೆ ಕುಜ ಆಗಿರೋದ್ರಿಂದ ನಮ್ಗೆ ಯಾವ ರೀತಿಯ ಫಲ ಇರುತ್ತಪ್ಪ ಅಂದ್ರೆ ಅಗ್ನಿಯ ಭಯ, ಕೊಲೆ, ಸುಲಿಗೆಗಳು ಅಧಿಕವಾಗಿರ್ತವೆ. ಪ್ರಜೆಗಳಿಗೆ ನಾನಾ ವಿಧವಾದ ರೋಗ ಬಾಧೆಗಳು ಉಂಟಾಗುತ್ತವೆ. ಖಂಡವೃಷ್ಟಿಯಾಗಿ ಬೆಳೆಗಳು ಸಾಧಾರಣವಾದ ಫಲವನ್ನು ಕೊಡುತ್ತವೆ. ಖಂಡವೃಷ್ಟಿ ಅಂದ್ರೆ ಹೆಚ್ಚಿನ ಮಳೆ ಇರೋದ್ರಿಂದ ಅಲ್ಲಲ್ಲಿ ತುಂತುರು ಮಳೆ ಅಂತ ಹೇಳ್ಬೋದು. ಕೆಂಪು ಧಾನ್ಯಗಳು ವೃದ್ಧಿಯಾಗುತ್ತವೆ. ಕೆಂಪು ಧಾನ್ಯಗಳು ಅಂದ್ರೆ ಕೆಂಪು ಕಲರ್ ಇರುವಂತದ್ದು ನಿಮ್ಗೆ ಗೊತ್ತಿರುತ್ತಲ್ಲ, ಯಾವ್ದ್ಯಾವ್ದು ಕೆಂಪು ಬಣ್ಣದ ಧಾನ್ಯಗಳು ಅಂತ. ಅವು ಒಳ್ಳೆಯ ಫಲವನ್ನು ಕೊಡುತ್ತೆ. ರಾಜಕೀಯ ಪ್ರಮುಖರಲ್ಲಿ ಅಂದ್ರೆ ಈಗ ನೋಡ್ತಾ ಇದೀವಲ್ಲ ಎಲೆಕ್ಷನ್ ಟೈಮು, ಅದಕ್ಕೆ ಪ್ರಮುಖ ರಾಜಕೀಯರಲ್ಲಿ ಪರಸ್ಪರ ನಿಂದನೆಗಳು ಅವಿರತವಾಗಿದ್ದು ಅಂದ್ರೆ ಒಬ್ಬರನ್ನೊಬ್ಬರ ನಿಂದನೆ ಮಾಡ್ಕೊಳ್ಳೋದು ಹೆಚ್ಚಾಗುತ್ತೆ. ಅಭಿವೃದ್ಧಿ ಕಾರ್ಯಗಳು ಮಾತ್ರ ಕುಂಠಿತವಾಗ್ತವೆ. ಅಭಿವೃದ್ಧಿ ಏನೋ ನಡೆಯಲ್ಲ, ಒಬ್ರನ್ನೊಬ್ರು ನಿಂದನೆ ಮಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡ್ತಾರೆ ರಾಜಕೀಯದವರು. ಮಂತ್ರಿ ಶನಿ ಆಗಿರೋದ್ರಿಂದ ರಾಜಕೀಯ ನಾಯಕರು ಅಧಿಕಾರಿಗಳು ತೊಂದರೆಯನ್ನ ಅನುಭವಿಸ್ತಾರೆ. ರಾಜಕೀಯಕ್ಕೆ ಸಂಬಂಧಪಟ್ಟಂತ ನಾಯಕರುಗಳು ಅಧಿಕಾರಿಗಳು ತೊಂದರೆಯನ್ನ ಅನುಭವಿಸ್ಬೇಕಾಗತ್ತೆ. ಮಳೆಯ ಅಭಾವದಿಂದ ಕೃಷಿಕರಿಗೂ ಸಮಸ್ಯೆ ಆಗುತ್ತೆ. ಆರ್ಥಿಕ ಸಂಕಷ್ಟದಿಂದಾಗಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತವೆ. ಎಲ್ಲಾ ಕಡೆಯಲ್ಲೂ ಅಶಾಂತಿಯ ವಾತಾವರಣ ತೋರಿ ಬರುತ್ತದೆ. ಸೇನಾಧಿಪತಿಯಾಗಿ ಶನಿ ಇರೋದ್ರಿಂದ ಸೇನೆಯು ಬಲಿಷ್ಠವಾಗಿರುತ್ತದೆ. ದೇಶ ರಕ್ಷಣೆಗೆ ಕಂಕಣಬದ್ಧವಾಗಿರುತ್ತದೆ. ದೇಶ ರಕ್ಷಣೆಯಲ್ಲಿ ಸನ್ನದ್ಧರಾಗಿ ನಿಂತಿರ್ತಾರೆ. ನವೀನ ಯುದ್ಧೋಪಕರಣಗಳು ಸಂಗ್ರಹವಾಗುವುದು. ನೆರೆ ರಾಷ್ಟ್ರಗಳ ಕಿರುಕುಳ ಜಾಸ್ತಿ ಆಗುತ್ತೆ. ಅಧರ್ಮ, ಅಸತ್ಯ, ಅನ್ಯಾಯಗಳು ಸಹ ಸಮಾಜದಲ್ಲಿ ಜಾಸ್ತಿ ಆಗ್ತವೆ. ಸಸ್ಯಾಧಿಪತಿ ಕುಜನ ಫಲ, ಅತಿವೃಷ್ಟಿಯಿಂದಾಗಿ ಕೆಲವು ಕಡೆ ಬೆಳೆಗಳು ಹಾನಿಯಾಗುತ್ತವೆ. ನೋಡಿ, ಅತಿವೃಷ್ಟಿ ಅಂತ ಹೇಳ್ತಾ ಇದೀವಿ, ಮಳೆ ಅಂತ ಹೇಳ್ತಾ ಇದೀವಿ. ಕೆಲವು ಕಡೆ ಮಳೆ ಇಲ್ಲದೆ ಹಾನಿ ಆಗುತ್ತೆ. ಅಂದ್ರೆ ನಾನು ಇಲ್ಲಿ ಏನ್ ಹೇಳಕ್ ಹೊಟ್ಟಿದ್ನಂದ್ರೆ, ಕೆಲವು ಕಡೆ ಮಳೆ ಹೆಚ್ಚಾಗಿ ಬರುತ್ತೆ, ಎಲ್ಲ ಅವಶ್ಯಕತೆ ಇರಲ್ವೋ ಅಲ್ಲಿ. ಕೆಲವು ಕಡೆ ಮಳೆನೇ ಇರೋದಿಲ್ಲ. ಆ ರೀತಿಯಾದಂತ ವರ್ಷ ಇದು. ಸೊ ಎಲ್ಲೆಲ್ಲಿ ಮಳೆಗಳು ಅತಿಯಾಗಿ ಬರುತ್ತೋ ಅಲ್ಲಿ ಬೆಳೆ ಹಾನಿ ಆಗುವ ಸಾಧ್ಯತೆ ಹೆಚ್ಚು ಇದೆ. ಹೈನೋದ್ಯಮದ ಸಮಸ್ಯೆ, ಆಗ್ಲೇನೆ ಹೇಳೋದಾಗೆ ಹೈನುಗಾರಿಕೆಯಲ್ಲೂ ಸಮಸ್ಯೆ ಇದೆ. ದ್ವಿದಳ ಧಾನ್ಯಗಳು ಹೆಚ್ಚಾಗ್ತವೆ. ಕೃಷಿಕರಲ್ಲಿ ಅಸಂತೃಪ್ತಿ ಇರುತ್ತೆ. ಯಾರಾದ್ರೆ ಕೃಷಿಕರು ಇರ್ತಾರೆ ಅವರಲ್ಲಿ ಅಸಂತೃಪ್ತಿ ಇರುತ್ತದೆ. ಧಾನ್ಯಾಧಿಪತಿ ಚಂದ್ರನ ಫಲ, ಧಾನ್ಯಾಧಿಪತಿ ಚಂದ್ರ ಆಗಿರೋದ್ರಿಂದ ಧಾನ್ಯಗಳಿಗೆ ಏನಾಗುತ್ತೆ, ಸಾಂಕ್ರಾಮಿಕ ರೋಗಗಳು ಬರೋ ಚಾನ್ಸಸ್ ಇರುತ್ತೆ. ಪ್ರಜಾಸಂಖ್ಯೆ ವೃದ್ಧಿಯಾಗುತ್ತೆ. ಪ್ರಜಾಸಂಖ್ಯೆ ಅಂದ್ರೆ ಜನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸಾಂಕ್ರಾಮಿಕ ರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಬಿಳಿ ಧಾನ್ಯಗಳು ಅಲುಸಾಗಿ ಬೆಳೆಯುತ್ತವೆ. ಅಂದ್ರೆ ಬಿಳಿ ಬಣ್ಣದ ಧಾನ್ಯಗಳೇನಿದೆ ಅವು ಚೆನ್ನಾಗಿ ಬೆಳೆಯುತ್ತೆ. ಧಾನ್ಯ ಸಂಗ್ರಹ ಜಾಸ್ತಿ ದ್ವಿಗುಣವಾಗುತ್ತದೆ. ಅರ್ಘಾಧಿಪತಿ ಶುಕ್ರ ಆಗಿರೋದ್ರಿಂದ ಸುವೃಷ್ಟಿಯಿಂದಾಗಿ ನೀಲಿ ಮತ್ತು ಕಪ್ಪು ಬಣ್ಣದ ಧಾನ್ಯಗಳು ಹಲುಸಾಗಿ ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತವೆ. ಪ್ರಜೆಗಳಿಗೆ ತೃಪ್ತಿ ಇರುತ್ತದೆ. ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ತರಕಾರಿ ಹಣ್ಣುಗಳ ದರ ನಿಯಂತ್ರಣದಲ್ಲಿರುತ್ತೆ. ಆಗ್ಲೇ ಹೇಳ್ದಾಗೆ ತರಕಾರಿ ಹಣ್ಣುಗಳು ಹೆಚ್ಚಿನದಾಗಿ ಬೆಳೆಯುತ್ತೆ. ಈ ರೀತಿ ಒಳ್ಳೆಯ ರೀತಿಯ ಬೆಳೆ ಸಿಗುತ್ತೆ. ಅದರಿಂದ ಅದರ ದರ ಏನು ಜಾಸ್ತಿ ಆಗಲ್ಲ. ಮೇಘಾಧಿಪತಿ ಶನಿ ಆಗಿರೋದ್ರಿಂದ ವಾಯುಭಾರ, ಬಿರುಗಾಳಿಯಿಂದ ಹೆಚ್ಚು ಹಾನಿ ಸಂಭವಿಸುತ್ತದೆ. ಆಗ್ಲೇನೆ ಹೇಳಿದಾಗೆ ಗಾಳಿ ಜಾಸ್ತಿ ಇರುತ್ತೆ. ಅದರಿಂದ ಹೂವು ಬಿಡುವಂತಹ ಫಲಗಳಿಗೆ ಹೆಚ್ಚಿನ ಹಾನಿ ಉಂಟಾಗುತ್ತದೆ. ಖಂಡ ವೃಷ್ಟಿ ಅಂದ್ರೆ ತುಂತುರು ಮಳೆಯಿಂದಾಗಿ ರೈತರುಗಳಿಗೆ ಸಮಸ್ಯೆ ಆಗೋ ಚಾನ್ಸಸ್ ಇದೆ. ಬಿಸಿಲಿನ ತಾಪಮಾನ ಹೇಳಿದ್ನಲ್ಲ, ಬಿಸಿಲು ಜಾಸ್ತಿ ಇರುತ್ತೆ ಅಂತ.
ಅದರಿಂದ ರೋಗ ಬಾಧೆ ಅಧಿಕ ಆಗುತ್ತೆ. ಅದೇ ರೀತಿ ರಸಾಧಿಪತಿ ಗುರು ಆಗಿರೋದ್ರಿಂದ ರಸ ಪದಾರ್ಥಗಳು, ತರಕಾರಿ, ಹಣ್ಣುಗಳು ಅಲುಸಾಗಿ ಬೆಳೆಯುತ್ತವೆ. ಧಾರ್ಮಿಕ ಕಾರ್ಯಕ್ರಮಗಳು ಬಹುವಾಗಿ ಜರುಗುತ್ತವೆ. ಆಡಳಿತ ವರ್ಗವು ಪ್ರಜೆಗಳಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಾರೆ. ನಿರಸಾಧಿಪತಿ ಆದ ಕುಜನ ಫಲ, ಬೆಲ್ಲ, ಸಕ್ಕರೆ, ಸಿಹಿ ಪದಾರ್ಥಗಳು ಜಾಸ್ತಿ ರೇಟ್ ಆಗುತ್ತೆ. ಕೆಂಪು ಧಾನ್ಯಗಳಿಗೆ ಕೀಟ ಬಾಧೆ ಜಾಸ್ತಿ ಆಗುತ್ತೆ. ತಾಮ್ರ, ಕೆಂಪು ವಸ್ತ್ರ, ಮಣಿಗಳ ದರ ಜಾಸ್ತಿ ಆಗುತ್ತೆ. ಪಶುಪಾಲಕ ಯಮ ಪಶುಪಾಲಕ ಆಗಿರೋದ್ರಿಂದ ಪಶು ಸಂಕುಲಕ್ಕೆ ರೋಗ ಬಾಧೆಗಳು ಜಾಸ್ತಿ ಆಗ್ತವೆ. ಹೈನೋದ್ಯಮದಲ್ಲಿ ಹೇಳಿದ್ನಲ್ಲ, ಫಸ್ಟ್ ಇಂದ ಹೇಳ್ಕೊಂಡ್ಬಂದಾಗೆ ಹೈನುಗಾರಿಕೆಯಲ್ಲಿ ಸಮಸ್ಯೆ ಇರುತ್ತೆ. ವಾಯು ನಾಮಕ ಮೇಘಫಲ, ಈ ಸಂವತ್ಸರದಲ್ಲಿ ವರುಣ ನಾಮಕ ಫಲವು ಮೇರು ಪರ್ವತ ನೈಋತ್ಯ ದಿಕ್ಕಿನಲ್ಲಿ ಉದಯವಾಗೋದ್ರಿಂದ ಮಳೆಯು ಸಕಾಲಕ್ಕೆ ಆಗೋದ್ರಿಂದ ಸಸ್ಯಗಳು ಫಲಿಸುತ್ತವೆ. ಗುರುವರ್ಗದವರಿಗೆ ಗೌರವಗಳು ವೃದ್ಧಿಯಾಗುತ್ತವೆ. ಯಾರ್ಯಾರು ಗುರುಗಳ ವರ್ಗದವರು ಇರ್ತಾರೆ, ಗುರುಸ್ಥಾನದಲ್ಲಿ ಇರ್ತಾರೆ, ಅವರಿಗೆ ಹೆಚ್ಚಿನ ಗೌರವ ಈ ವರ್ಷ ಸಿಗುತ್ತೆ. ಈ ಸಂವತ್ಸರದಲ್ಲಿ ನಾಗರಾಜನ ಫಲ, ಋತಶ್ರವ ನಾಗರಾಜನು ಉದಯವಾಗುವುದರಿಂದ ಮಳೆ ಕಂಡ ಮಂಡಲವಾಗುವುದು. ಮಳೆಯಲ್ಲಿ ಮತ್ತು ಸಸ್ಯಗಳಿಗೆ ರೋಗ ಕೀಟ ಬಾಧೆ ಅಧಿಕವಾಗುವುದು. ಈ ರೀತಿಯಾಗಿ ನಾವು ಪಂಚಾಂಗದಲ್ಲಿ ಮಳೆಯನ್ನ ಬೆಳೆಯ ರೀತಿಯಲ್ಲಿ ನೋಡ್ಬೋದು. ಯಾವ್ಯಾವ ರಾಜರಿಗೆ ಯಾವ್ಯಾವ ಫಲಗಳು, ಯಾವ ನಕ್ಷತ್ರದಲ್ಲಿ ನಾಟಿ ಮಾಡ್ಬೇಕು, ಯಾವ ನಕ್ಷತ್ರದಲ್ಲಿ ಮಳೆಯಾಗತ್ತೆ, ಯಾವ ಬೆಳೆಗೆ ಎಷ್ಟು ಧಾನ್ಯ ಸಿಗಬಹುದು ಈ ವರ್ಷ ಅಂತ ನೋಡೋದಾದ್ರೆ, ನೋಡಿ, ಶುಭ ನಕ್ಷತ್ರಗಳು ಯಾವ್ಯಾವು ಈ ವರ್ಷ ನಾಟಿ ಮಾಡಕ್ಕೆ ಅಂದ್ರೆ ಹರಿದ್ರಾ ನಕ್ಷತ್ರ, ಮಖಾ ನಕ್ಷತ್ರ, ಚಿತ್ತಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಬ್ಬ, ಸ್ವಾತಿ, ಪುಷ್ಯ, ಉತ್ತರ ಹಾಗೂ ವಿಶಾಖ ನಕ್ಷತ್ರಗಳಲ್ಲಿ ನಾವು ಧಾನ್ಯ ನಾಟಿ ಮಾಡೋದ್ರಿಂದ ನಮ್ಗೆ ಒಳ್ಳೆಯ ಫಸಲು ಸಿಗುತ್ತೆ. ಅದೇ ರೀತಿ ದುಷ್ಟ ಮತ್ತು ಚೋರ ನಕ್ಷತ್ರಗಳಲ್ಲಿ ನಾಟಿ ಮಾಡೋದ್ರಿಂದ ರೋಗ ಬಾಧೆಗಳು ಅಥವಾ ಫಲಗಳೆಲ್ಲ ನಷ್ಟ ಅನುಭವಿಸ್ಬೇಕಾಗುತ್ತೆ ರೈತರು. ಯಾವ್ದಾವ್ದು ದುಷ್ಟ ನಕ್ಷತ್ರಗಳು ಅಂದ್ರೆ ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ, ಉತ್ತರಾಷಾಢ, ಭರಣಿ, ಕೃತಿಕ, ರೋಹಿಣಿ, ಶತಭಿಷ, ಪೂರ್ವಾಷಾಢ, ಮೂಲ, ಜ್ಯೇಷ್ಠ ಹಾಗೂ ಜ್ಯೇಷ್ಠ ನಕ್ಷತ್ರಗಳಲ್ಲಿ ನಾವು ನಾಟಿ ಮಾಡಲೇಬಾರದು. ಅದೇ ರೀತಿ ಚೋರ ನಕ್ಷತ್ರಗಳು ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಅನುರಾಧ, ಹಸ್ತ, ಆಶ್ಲೇಷ, ಮೃಗಶಿರ, ಅಶ್ವಿನಿ. ಈ ಚೋರ ನಕ್ಷತ್ರಗಳು ಏನಾಗಿರುತ್ತಪ್ಪ ಅಂದ್ರೆ ಬೆಳೆಗಳಿಗೆ ಕಾಯಿಲೆ ಬರೋದಕ್ಕೆ ಕಾರಣವಾಗುತ್ತದೆ. ಇದು ಮುಂಗಾರು ಬೆಳೆಗೆ, ಅದೇ ರೀತಿ ಹಿಂಗಾರು ಬೆಳೆಗಳಲ್ಲಿ ಬೀಜ ಬಿತ್ತಲಿಕ್ಕೆ ಶುಭ ನಕ್ಷತ್ರಗಳು ಆರಿದ್ರ ನಕ್ಷತ್ರ, ಪುನರ್ವಸು, ಪುಬ್ಬ, ಹಸ್ತ, ಸ್ವಾತಿ. ಈ ನಕ್ಷತ್ರದಲ್ಲಿ ಹಿಂಗಾರು ಬೆಳೆಗಳಿಗೆ ಬಿತ್ತನೆ ಶುಭಕರ. ದುಷ್ಟ ನಕ್ಷತ್ರಗಳಿರುವ ದಿನ ಬಿತ್ತನೆ ಮಾಡಿದರೆ ಸಸ್ಯಗಳು ರೋಗ ಬಾಧೆಗಳಿಂದ ಕೂಡಿ ವೃದ್ಧಿ ಅಲ್ಪವಾಗುತ್ತದೆ. ಚೋರ ನಕ್ಷತ್ರದ ದಿನ ಬಿತ್ತನೆ ಮಾಡೋದ್ರಿಂದ ಕಳ್ಳರಿಂದ, ಮೃಗಗಳಿಂದ ಹಾನಿ ಉಂಟಾಗುತ್ತದೆ. ನೋಡಿ, ಈ ವರ್ಷ ತೆಂಗಿನಕಾಯಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ತೆಂಗಿನ ಬೆಳೆ ಕಮ್ಮಿ ಆಗುತ್ತೆ. ತೆಂಗು ಅಥವಾ ತೆಂಗಿನಕಾಯಿಗೆ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ತಂಬಾಕು ಬೆಳೆ ಯಾರು ಬೆಳಿತಾರೆ ಅವರಿಗೂ ಅಷ್ಟೇ, ಅವರಿಗೂ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ, ಇಳುವರಿ ಕಮ್ಮಿ ಇರುತ್ತೆ. ಇನ್ನ ಅದೇ ರೀತಿ ಭತ್ತ, ಕೆಂಪು ಜೋಳ, ಬಿಳಿ ಜೋಳ, ತೊಗರಿ, ಅವರೆ, ಸಜ್ಜೆ, ಕಾಫಿ, ಟೀ, ಚಹಾ, ಅಗಸಿ, ಗೋಧಿ, ಸಾಸಿವೆ, ಮಡಿಕೆ, ಮೆಣಸಿನಕಾಯಿ ಇವೆಲ್ಲದಕ್ಕೂ ಒಂದೇ ಒಂದು ಸಮನಾದ ಅಂದ್ರೆ ಅತಿ ಹೆಚ್ಚು ಇಳುವರಿಯನ್ನು ಅತಿ ಕಮ್ಮಿ ಇಳುವರಿನೂ ಅಲ್ಲ, ಒಂದು ರೀತಿಯ ಸಮನಾದ ಬೆಳೆ ಇರೋದ್ರಿಂದ ಒಂದು ರೀತಿಯ ಚಿಕ್ಕ ಮಟ್ಟನ ಏರು ಅನ್ನು ದರಗಳಲ್ಲಿ ಕಾಣ್ಬೋದು. ಮಿಕ್ಕಿದ ಬೆಳೆಗಳಲ್ಲಿ ಒಳ್ಳೆಯ ಬೆಳೆ ಸಿಗೋದ್ರಿಂದ ಅತಿ
ಹೆಚ್ಚು ದರ ಆಗೋದಕ್ಕೆ ಚಾನ್ಸ್ ಇದೆ. ನೋಡಿ, ಈ ವರ್ಷ ಈರುಳ್ಳಿ ಅದೆಲ್ಲ ತರಕಾರಿ ಹಣ್ಣುಗಳ ರೇಟು ಜಾಸ್ತಿನೇ ಆಗಲ್ಲ. ಅದೇ ರೀತಿ ವಾಯುನಾಯಕ ಮೇಘಫಲ ಅಂದ್ರೆ ಸಂವತ್ಸರದಲ್ಲಿ ಮಳೆ ಯಾವಾಗ ಬರುತ್ತೆ ಹೇಳದ ಹಾಗೆ ಶನಿಯು ಮೇಘಾಧಿಪತಿ ಆಗಿರೋದ್ರಿಂದ ವಾಯು ಜಾಸ್ತಿ ಇರುತ್ತೆ, ಖಂಡ ವೃಷ್ಟಿ ಇರುತ್ತೆ, ಬಿಸಿಲು ಕೂಡ ಜಾಸ್ತಿ ಇರುತ್ತೆ, ರೋಗ ಬಾಧೆ ಜಾಸ್ತಿ ಇರುತ್ತೆ. ನಾವು ಇವಾಗ ರವಿ ಆರಿದ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡ್ದ ಅನ್ಕೊಳ್ಳಿ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಚತುರ್ಥಿ ದಿನ ಶುಕ್ರವಾರ 21/6/2024 ರಾತ್ರಿ 12 ಗಂಟೆಗೆ ರವಿ ಆರಿದ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡಿದ್ರೆ ಆ ವಾರದಲ್ಲಿ ಪ್ರಜೆಗಳಿಗೆ ಸುಖ ಸಮೃದ್ಧಿ ಆಗುತ್ತೆ. ಪೂರ್ಣಿಮಾ ತಿಥಿ ಆಗಿರೋದ್ರಿಂದ ಶುಭ ಫಲಗಳು ಉಂಟಾಗುತ್ತೆ. ಮೂಲ ನಕ್ಷತ್ರವಾಗಿರೋದ್ರಿಂದ ಪ್ರಜೆಗಳಿಗೆ ರೋಗ ಬಾಧೆಗಳು ಅಧಿಕ ಆಗುತ್ತೆ. ಶುಕ್ಲ ಯೋಗವಾಗಿರೋದ್ರಿಂದ ಧನ ಧಾನ್ಯ ವೃದ್ಧಿ ಚೆನ್ನಾಗಿರುತ್ತೆ. ಶುಭ ಫಲ ಪ್ರಾಪ್ತಿಯಾಗುತ್ತೆ. ಗೋ ಮಹಿಷಗಳು ವೃದ್ಧಿ ಆಗ್ತವೆ. ಈ ರೀತಿಯಾಗಿ ನೋಡಿ, ಮುಂಗಾರು ಮಳೆಗಿಂತ ಹಿಂಗಾರು ಅಲ್ಲಿ ಒಳ್ಳೆ ಮಳೆಯನ್ನ ನಾವು ನೋಡ್ಬೋದಾಗುತ್ತೆ. ಈ ಸಾರಿ ಹಿಂಗಾರಿನಲ್ಲಿ ಒಳ್ಳೆಯ ಮಳೆಯನ್ನ ನೋಡ್ಬೋದಾಗುತ್ತೆ. ಹಿಂಗಾರಲ್ಲಿ ಯಾರ್ಯಾರೆಲ್ಲ ಬೆಳೆ ಬೆಳಿತಾರೆ ನೋಡಿ, ಯೋಚನೆ ಮಾಡಿ, ಹಿಂಗಾರಿನಲ್ಲಿ ಒಳ್ಳೆಯ ಬೆಳೆಗಳು ಸಿಗ್ತವೆ. ಇಷ್ಟನ್ನ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಿವಂ ಗುರೂಜಿಯವರಿಗೆ ನನ್ನ ನಮನಗಳನ್ನ ನಡೆಸ್ತಾ ಧನ್ಯವಾದಗಳು.